ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2101ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಶಂಖಪುಷ್ಪ. ಈ ಒಂದು ಶಂಖಪುಷ್ಪ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಲೀಡರ್ ಆದ ಶ್ರೀಯುತ SN ಸಿಟಿ ಎಕ್ಸಿಕ್ಯೂಟಿವ್ ಸೀನಿಯರ್ ಅಕೌಂಟ್ ಡೈಮಂಡ್ ಆದ ಉಡುಪಿಯವರು SN ಸಿಟಿ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಇವತ್ತು ಮತ್ತೆ ಒಂದು ಹೊಸ ಪ್ರಾಡಕ್ಟ್ ಜೊತೆಗೆ ನಾವು ಬರ್ತಾ ಇದ್ದೀವಿ. ಅದೇ ಶಂಖ ಪುಷ್ಪ. ಇದಕ್ಕೆ ಹಿಂದಿಯಲ್ಲಿ ಪರಾಜಿತ ಹೇಳ್ತಾರೆ, ಹಾಗೇನೆ ನಾವು ಶಂಖ ಪುಷ್ಪ, ಶಂಖ ಪುಷ್ಟಿ ಅಂತ ಕರೀತಾರೆ. ಆದರೆ ಈ ಒಂದು ಹೂವಿನ ವಿಶೇಷ ಜನರಿಗೆ ಹೂವು ಗೊತ್ತಿದೆ, ಆದರೆ ಇದರ ವಿಶೇಷತೆ ಗೊತ್ತಿಲ್ಲ ಅಂತ. ಈ ಗಿಡ ಕೇವಲ ಗಿಡವಲ್ಲ, ಇದು ದೀರ್ಘಾಯುಷ್ಯ ಕೊಡುತ್ತದೆ ಅಂತ. ಹಾಗಾಗಿ ಇದರ ಬಗ್ಗೆ ತಿಳ್ಕೊಂಡವರು ತುಂಬಾ ಕಮ್ಮಿ. ಹೂ ಚೆನ್ನಾಗಿದೆ, ಹೂ ಒಳ್ಳೆದಿದೆ ಅಂತ ಹೇಳ್ತಾರೆ. ತುಂಬಾ ಜನ ಇದನ್ನ ದೇವರಿಗೂ ಅರ್ಪಿಸ್ತಾರೆ. ಬಟ್ ಇದನ್ನ ಸ್ವತಃ ಬಳಸುವವರಲ್ಲಿ ತುಂಬಾ ಜನ ಕಮ್ಮಿ ಇದ್ದಾರೆ. ಯಾಕಂದ್ರೆ ಇದರ ವಿಶೇಷತೆ ತುಂಬಾ ಜನರಿಗೆ ಗೊತ್ತಿಲ್ಲ ಅಂತ ರಿಸರ್ಚ್ ಹೇಳ್ತಾ ಉಂಟು. ಅದೇನೋ ಗೊತ್ತಿಲ್ಲ, ಯಾಕೆ ಜನ ತಿಳ್ಕೊಳ್ಳಿಲ್ಲೋ ಗೊತ್ತಿಲ್ಲ. ಬಟ್ ಇದರ ವಿಶೇಷತೆ ನಾವು ನೋಡಿದ್ರೆ ತುಂಬಾ ಆಶ್ಚರ್ಯ ಪಡಬೇಕಾಗಿದೆ. ಅಂತ ಒಂದು ಹೂ ಮತ್ತೆ ಗಿಡ ಇದು. ಇದಕ್ಕೆ ಯಾಕೆ ಶಂಖಪುಷ್ಪ ಅಂತ ಕರೀತಾರೆ ಅಂತ. ಈ ಸಸಿ ಎಲ್ಲರಿಗೂ ಗೊತ್ತು, ಆದರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿ, ಒಬ್ರು ರಿಸರ್ಚರ್ ಹೇಳ್ತಾರೆ, ಈ ಸಸಿ, ಈ ಗಿಡ, ಈ ಎಲೆ ಎಲ್ರಿಗೂ ಗೊತ್ತಿದೆ ಹೇಳ್ತಾರೆ, ಆದ್ರೆ ಇದರ ಬಗ್ಗೆ, ಅಂದ್ರೆ ಇದರ ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತಿಲ್ಲ. ಪಾರ್ಕಿನ್ಸನ್ ಅಂಡ್ ಅಲ್ಝೀಮರ್ಸ್ ನಂಬರ್ 1 ಹೇಳ್ತಾರೆ. ಯಾರಿಗಾದ್ರೂ ಬ್ರೈನ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ರೆ, ಇದೆರಡು ಬ್ರೈನ್ಗೆ ಸಂಬಂಧಪಟ್ಟ, ಪಾರ್ಕಿನ್ಸನ್ಸ್ ಅಂಡ್ ಅಲ್ಝೀಮರ್. ಪಾರ್ಕಿನ್ಸನ್ಸ್ ಶೇಕ್ ಆಗು, ಅಲ್ಝೀಮರ್ ನೆನಪೋಗುವಂತ, ಎರಡು ಕಾಯಿಲೆಗಳು. ಅದಕ್ಕೆ ಶಂಖಪುಷ್ಪ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೊ ಇಂಥ ಒಂದು ಭಗವಂತ ನಮಗೆ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಸಸಿ ಹಾಕಿದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕಾದ್ರೆ ಹೂ ಬಿಡ್ತದೆ. ಹೂವನ್ನ ನೀವೇನ್ ಮಾಡಬೇಕು, ಇಡೀ ಹೂವನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ 1 ಮಿನಿಟ್, ಓಕೆ, ವಿಡಿಯೋ ಇಲ್ಲ ಅಂತ ಹೇಳಿದ್ರೆ ನೋಡಿ, ಇದು ನೋಡಿ, ಇದರಲ್ಲಿ ಹಾಕಿದ್ರೆ ಶಂಖಪುಷ್ಪ ಇದೆ ಅಲ್ಲ, ಇದರ ಒಂದು ನಾನು ಆಕ್ಚುಲಿ ಒಂದು ಕಪ್ಪಿಗೆ ನೀವು 2 ಹಾಕ್ಬೋದು. ಸೊ ಇದು ಒಂದು ದೊಡ್ಡದು ಇರೋದ್ರಿಂದ, ಗ್ಲಾಸ್ ಇರೋದ್ರಿಂದ ಅದಕ್ಕೆ ನಾನು ಒಂದು 4 ಹಾಕಿದ್ದೀನಿ. ಹಾಗೆ ಅದು ಬಿಟ್ಬಿಡ್ತಾ ಇರ್ತದೆ. ಸೊ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ, ಸ್ಲೋ ಆಗಿ ಬ್ಲೂಯಿಶ್ ಕಲರ್ಗೆ ಬರ್ತದೆ. ಈ ಬ್ಲೂಯಿಶ್ ಕಲರ್ ಬಂದ ನಂತರ ನೀವು ಇದನ್ನ ಕುಡಿಬಹುದು. ದಿನಕ್ಕೆ 2 ಗ್ಲಾಸು, 4 ಗ್ಲಾಸು, 8 ಗ್ಲಾಸು, 10, 12 ಗ್ಲಾಸ್ ಜಸ್ಟ್ ನೀವು ಬಿಸಿ ನೀರಿಗೆ ಅಥವಾ ತಣ್ಣೀರಿಗೆ ಹಾಕಿದ್ರೆ ಇದು ಸ್ಲೋ ಆಗಿ ಬಿಡ್ತದೆ. ನೀವು ಬಿಸಿ ನೀರಿಗೆ ಹಾಕಿದ್ರೆ ಬೇಗ ಅದರ ಏನು ಅಂಶಗಳಿದೆ ಅದು ನೀರಲ್ಲಿ ಬಿಟ್ಬಿಡ್ತದೆ. ಸೊ ಅದನ್ನ ನೀವು ಜಸ್ಟ್ ಆರಾಮ್ಸೆ ನೀವು ಕುಡಿಬಹುದು. ಸೊ ಹಾಗಾಗಿ ಈಸಿಯಾಗಿ ತಯಾರು ಮಾಡೋದೆಲ್ಲ ಈಸಿ ಇದೆ. ವೆರಿ ನಂಬರ್ 1 ಏನ್ ಹೇಳ್ತಾರೆ, ಬ್ಯೂರೇಜ್ ಅಂತ ಹೇಳ್ಬೋದು. ಬಟ್ ನೀವು ಟೇಸ್ಟ್ ಯು ಕೆನಾಟ್ ಎಕ್ಸ್ಪೆಕ್ಟ್. ನಿಮ್ಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಆರೋಗ್ಯವಂತ ನೀರು ಅಷ್ಟೇ ಇದೆ. ನಂಬರ್ 1 ಆಲ್ಕಲೈನ್ ವಾಟರ್ ಅಂತ ಕರಿಬಹುದು. ಜಸ್ಟ್ ನೀರಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು, ಪ್ರಾಡಕ್ಟ್ ರೆಡಿ ಆಗ್ತದೆ. ಸಿಂಪಲ್. ಸೊ ಹಾಗೆ ಇದರ ಲಾಭಗಳೇನು, ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತು. ಶಂಖಪುಷ್ಪ ಈ ಗಿಡವನ್ನು ಮನೆಯಲ್ಲೇ ಬೆಳಿಬಹುದು ಹೇಳ್ತಾರೆ. ಮನೆಯಲ್ಲೇ ಇರ್ಬೋದು. ನಮ್ಮ ಮನೆಯಲ್ಲಿ ಇದೆ, ನಿಮ್ ಬೇಕಾದ್ರೆ ನೋಡಿ ತೋರಿಸ್ತೀನಿ, ಬೇಕಾದ್ರೆ ಉದ್ದಕ್ಕೆ ಬೆಳೆದು ಬಿಟ್ಟಿದೆ. ಸೊ ಇದು ಮೈನ್ ಅಂದ್ರೆ ತಲೆನೋವು, ಅರ್ಧ ತಲೆನೋವು, ಹೃದಯದ ಆರೋಗ್ಯ ಮತ್ತೆ ಡಯಾಬಿಟಿಸ್. ತುಂಬಾ ಜನ ಬರ್ತಾರೆ, ಅರ್ಧ ತಲೆನೋವು, ತಲೆ ಹೊಡಿತಾ ಇದೆ, ತಲೆ ಸಿಡಿತಾ ಇದೆ, ತಲೆನೋವು ಆಗ್ತಾ ಇದೆ, ಇದಕ್ಕೇನು ಅಂತ ನೋಡಿ. ಈ ಪ್ರಾಡಕ್ಟ್ ನಮ್ಗೆ ಹೆಲ್ಪ್ ಆಗುತ್ತೆ. ಈ ಎಲೆ ನಿಮ್ಗೆ ಈಗ ಅದಕ್ಕೋಸ್ಕರ ಈ ಎಲೆ ನಿಮ್ಗೆ ಎಲ್ರಿಗೂ ಸಿಗ್ಲಿಕ್ಕಿಲ್ಲ, ಬೆಳೆಸ್ಬೇಕು, ಇದು ಮಾಡ್ಬೇಕು. ಅದಕ್ಕೋಸ್ಕರ ಕಂಪನಿ ನಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ, ಬಟರ್ಫ್ಲೈ ಪೀ ಫ್ಲೋರಲ್ ಟೀ ಅಂತ.
ಇದರಲ್ಲಿ ಟೀ ರೆಡಿ ಮಾಡೋದು ಯಾವ ಅಂಶ ಅಥವಾ ಪೌಡರ್ ಇಲ್ಲ. ಇದು ಹೂ ಡ್ರೈಡ್ ಫ್ಲವರ್, ಡ್ರೈ ಮಾಡಿದ ಫ್ಲವರ್ ಇದರಲ್ಲಿ ಇರ್ತದೆ. ಸೊ ಇದು ಕಂಪ್ಯಾಕ್ಟ್ ಬಾಕ್ಸ್ ಅಲ್ಲಿ ಮಾಡಿದ್ದಾರೆ. ಸೊ ಇದ್ರ ಒಳಗಡೆ ನೋಡಿ, ಫ್ಲವರ್ ಅನ್ನ ಡ್ರೈ ಮಾಡಿದ ಫ್ಲವರ್ ಇದ್ರ ಒಳಗಡೆ ಇದೆ. ಸೊ ಇದರಲ್ಲಿ ನೀವು ಒಂದು 2 3 ಎಷ್ಟು ಬೇಕೋ ನೀವು ಅಷ್ಟು ಹಾಕೊಂಡ್ಬಿಟ್ರೆ ನೀವು ಇಮಿಡಿಯೇಟ್ ಟೀ ಅಥವಾ ಕಷಾಯ ರೆಡಿ ಆಗ್ತದೆ. ಸೊ ಇಲ್ಲಿಗೆ ನಿಮಗೆ ತೋರಿಸಿದ್ದಾರೆ. ಸೊ ಒಂದು 4 ಹಾಕಿದ್ರೆ ಇದು ಒಂದು ಒಳ್ಳೆ ಕಲರ್ ಸಹ ಬಿಡುತ್ತೆ, ಜಾಸ್ತಿ ಹಾಕಿದ್ರೆ ಬಿಡ್ತದೆ. ಸೊ ಮೇನ್ ಇಂಪಾರ್ಟೆಂಟು, ಯಾರಿಗಾರ ತಲೆನೋವು ಇದ್ರೆ, ಅರ್ಧ ತಲೆನೋವು ಇದ್ರೆ, ಹೃದಯದ ಆರೋಗ್ಯ, ಡಯಾಬಿಟಿಸ್, ಆದರೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅದರಲ್ಲಿ ಇವರ ಸಂಶೋಧನೆ ಅವ್ರು ಹೇಳ್ತಾರೆ ಈ ಪ್ರಾಬ್ಲಮ್ಗೆ ಇದು ತುಂಬಾ ಒಳ್ಳೇದು. ಅದಲ್ಲದೆ ಚರ್ಮಕ್ಕೆ ಒಳ್ಳೇದು ಹೇಳ್ತಾರೆ. ಚರ್ಮದ ಕಾಂತಿ ಅದಕ್ಕೆ ಒಳ್ಳೇದಾಗ್ತದೆ. ಚರ್ಮ ನಿಮಗೆ ಒಳ್ಳೆ ಶೈನಿಂಗ್ ಸ್ಕಿನ್ ಬರ್ತದೆ. ಆಮೇಲೆ ಕೂದಲ ಸಮಸ್ಯೆ ಇದ್ರೆ, ಕೆಲವರಿಗೆ ಕೂದಲು ಸಮಸ್ಯೆ ಇದೆಯಲ್ಲ, ಅವರಿಗೂ ಕೂಡ ಇದು ಸಹಾಯ ಮಾಡ್ತದೆ. ಎಷ್ಟೋ ಜನರಿಗೆ ಕೂದಲು ಉದುರು ಹೋಗ್ತದೆ, ಎಷ್ಟೋ ಜನರಿಗೆ ಕೂದಲು ಹಣ್ಣಾಗ್ಬಿಡ್ತದೆ, ಎಷ್ಟೋ ಜನರಿಗೆ ತಲೆಯಲ್ಲಿ ನಿಮಗೆ ಹೊಟ್ಟಾಗ್ತದೆ, ಎಷ್ಟೋ ಜನರಿಗೆ ಅಲರ್ಜಿ ಆಗ್ತದೆ. ಅದಕ್ಕೆಲ್ಲ ನಿಮಗೆ ಇದನ್ನ ಯೂಸ್ ಮಾಡಿ ಇದರ ಬೆನಿಫಿಟ್ ಅನ್ನ ನೀವು ತಗೋಬಹುದು. ಇದರ ಆರೋಗ್ಯ ಲಾಭ ತಿಳಿದ್ರೆ ಆಶ್ಚರ್ಯ ಪಡ್ತೀರಿ ಅಂತ ಈ ರಿಸರ್ಚ್ನವ್ರು ಹೇಳ್ತಾರೆ. ಸೊ ಅವರ ವಿಡಿಯೋ ನೋಡಿ. ಇದೆಲ್ಲ ನಿಮ್ಗೆ ನೀವು ನಾನು ಹೇಳೋದು ಇದನ್ನೆಲ್ಲ ನೀವು ಸ್ಕ್ರೀನ್ ಶಾಟ್ ತೆಗೆದು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಕನ್ನಡ ವಿಡಿಯೋ ಸಿಗ್ತದೆ ನಿಮ್ಗೆ. ಅದಕ್ಕೋಸ್ಕರ ಇದನ್ನ ನಮ್ಗೆ ತೋರಿಸ್ತಾರೆ. ಬೇಕಾದಷ್ಟು ಜನ ಇದರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಶಂಖಪುಷ್ಪಿ ಟೀಯನ್ನು ಯಾವತ್ತಾದ್ರೂ ಕುಡ್ದಿದ್ದೀರಾ ಅಂತ. ನೀವೆಲ್ಲ ನೋಡ್ತಾ ಇರ್ಬೋದು, ಆದ್ರೆ ಕುಡ್ದಿದ್ದೀರಾ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳು ಇದರಲ್ಲಿದೆ ಅಂತ. ಏನೇನು ಅಂಶ ಇದೆ, ಯಾಕೆ ಈಗ ಅಷ್ಟು ವರ್ಕ್ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳು ಇದರಲ್ಲಿದೆ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿದೆ. ಅದಕ್ಕೋಸ್ಕರ ಇದು ಅಷ್ಟು ಕೆಲಸ ಮಾಡ್ತದೆ. ಲಿವರ್ ಮತ್ತು ಮೂತ್ರಪಿಂಡಗಳ ಕಾರ್ಯವನ್ನು ಉತ್ತಮಗೊಳಿಸ್ತಾರೆ. ಯಾರಿಗಾದ್ರೂ ಸರಿಯಾಗಿ ರೀಸಸ್ ಹೋಗೋದಿಲ್ಲ ಅಂತ ಹೇಳಿದ್ರೆ, ಅಥವಾ ಅವಾಗಾಗ ಕೆಲವರಿಗೆ ಇನ್ಫೆಕ್ಷನ್ ಆಗ್ತದೆ, ಮೂತ್ರಪಿಂಡಗಳು ರೀಸಸ್ ಸರಿ ಹೋಗುವುದಿಲ್ಲ, ಮೂತ್ರ ಹೋಗುವುದಿಲ್ಲ, ಅಥವಾ ಲಿವರ್ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ಸೊ ಇದನ್ನ ನೀವು ತಗೊಂಡು ಸರಿಪಡಿಸ್ಲಿಕ್ಕೆ ಆಗ್ತದೆ. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಗ್ಯಾಸ್, ಆಮೇಲೆ ಅಸಿಡಿಟಿ ಸಮಸ್ಯೆಗಳಿಗೆ ಉಪಯುಕ್ತ. ಹೊಟ್ಟೆ ನೋವು, ಗ್ಯಾಸ್ ಮತ್ತೆ ಆಮ್ಲತೆ ಅವರಿಗೂ ಕೂಡ ಇದನ್ನ ತಗೊಂಡು ನೀವು ಸರಿ ಮಾಡಿಸ್ಕೊಳ್ಳಿಕ್ಕೆ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ತೊಂದರೆ, ಆತಂಕ, ಒತ್ತಡ ಇವೆಲ್ಲ ಕಡಿಮೆ ಆಗ್ತದೆ. ಇನ್ನು ಕೆಲವರಿಗೆ ಯಾವಾಗ ನೋಡಿದ್ರು ಒಂಥರ ಒನ್ ಬೈ ಒನ್ ತೊಂದರೆ ಬರ್ತಾ ಇರ್ತದೆ. ಯಾಕೆ ಬರುದು? ಇದೆಲ್ಲ ಬ್ರೈನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ನೋಡಿ. ಇನ್ನು ಕೆಲವರಿಗೆ ಆತಂಕ, ಏನಾಗ್ತದೋ, ಮುಂದೇನಾಗ್ತದೋ, ಮತ್ತೇನಾಗ್ತದೋ, ಒಂದು ಹೆದರಿಕೆ ತಗೊಂಡು ಅದಕ್ಕೆ 4 ಸೇರಿಸ್ಬಿಟ್ಟು ಅದು ಬೆಳೀತಾ 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 ಹೋಗ್ಬಿಡ್ತು, ಮತ್ತೆ ಯಾವ ಕೆಲಸನೂ ಮಾಡಲ್ಲ, ಮೈಂಡ್ ಬ್ಲಾಕ್ ಆಗ್ತದೆ. ಅಂಥವರಿಗೆ ನೋಡಿ ಇದು ತುಂಬಾ ಹೆಲ್ಪ್ ಆಗ್ತದೆ. ಇವೆಲ್ಲ ಒತ್ತಡ ಇವೆಲ್ಲ ಕಡಿಮೆ ಆಗ್ತದೆ ನೋಡಿ. ಇದು ರೆಗ್ಯುಲರ್ ನೀವು ತಗೊಳ್ತಾ ಹೋದಾಗ ಬ್ರೈನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗೆ ನಂಬರ್ 1 ಅಂತ ಹೇಳ್ತಾರೆ. ರೆಗ್ಯುಲರ್ ಮಾತ್ರ ಅಟ್ಲೀಸ್ಟ್ ನೀವು 6 ಮಂತ್ ಇದನ್ನ ಕೋರ್ಸ್ ಮಾಡಬೇಕು. ನೀವು 1 ಬಾಕ್ಸ್ ತಗೊಂಡ್ರೆ ಸಾಕಿತ್ತು, ಇದು 6 ತಿಂಗಳು ಬಂದ್ಬಿಡ್ತದೆ ಗ್ಯಾರಂಟಿ, ಅಷ್ಟು ಉಂಟು ಇದ್ರ ಒಳಗಡೆ. ಸೊ ಹಾಗಾಗಿ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ನೋಡಿ. ಬೇರೆ ಹಾಗೆ ಇದನ್ನ ಎನಿ ಟೈಮ್, ಜಸ್ಟ್ ಲೈಕ್ ಎ ನೀರು. ಸೊ ಜಸ್ಟ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಷ್ಟೇ ಹೊರತು ಮತ್ತೆ ಏನು ಕಾಣೋದಿಲ್ಲ ನೋಡಿ. ಸ್ವಲ್ಪ ಕಲರ್ ನಿಮಗೆ ಒಂದು ಕಾಣ್ತದೆ, ಬ್ಲೂಯಿಶ್ ಅಂತ ಕಲರ್ ಬರ್ತದೆ. ಸೊ ಕಲರ್ ಸ್ವಲ್ಪ ಲೈಟ್ ಚೇಂಜ್ ಆಗ್ತದೆ. ನೀರು ಹಾಗೆ ಇದನ್ನ ಕುಡಿತಾ ಹೋಗು. ಬಟರ್ಫ್ಲೈ ಫ್ಲವರ್ ಟೀ ಅಥವಾ ವೀಕ್ಲಿ 1 ಕಪ್ ಅಂತ ಹೇಳಿದೆ. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲಪ್ಪ, ನೀವು ಸ್ಟ್ರಾಂಗ್ ಮಾಡಿ, ಇದು ಸ್ಟ್ರಾಂಗ್ ಇದೆ ನೋಡಿ, ಸ್ಟ್ರಾಂಗ್ ಮಾಡಿ ನೀವು ವೀಕ್ಲಿ 1 ಕುಡಿದ್ರೆ ನಿಮಗೆ ಶುಗರ್ ಕಂಟ್ರೋಲ್ ಮಾಡ್ತದೆ ಹೇಳ್ತಾರೆ. ಈ ತರ ಒಂದು ಕಪ್ ಮಾಡಿ ಅಟ್ಲೀಸ್ಟ್ ವೀಕ್ಲಿ 1 ಕುಡಿದ್ರು ನೋಡಿ ನಿಮ್ಮ ಶುಗರ್ ಕಂಟ್ರೋಲ್ ಬರ್ತದೆ ಅಂತ ಇನ್ನೊಂದು ರಿಸರ್ಚ್ ಹೇಳ್ತಾ ಇದೆ. ಸ್ವಲ್ಪ ನಾವು ನೋಡ್ಬೇಕು. ಅದಕ್ಕೆ ಫಸ್ಟಿಗೆ ಹೇಳಿದ್ದಾರೆ, ಪುಷ್ಪ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇದರ ಬೆನಿಫಿಟ್ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಇನ್ನು ಹಿಂದೆ ಉಳಿದಿದೆ. ನಮ್ಮ ಕಂಪನಿ DXN ಬಟರ್ಫ್ಲೈ ಪಿ ಫ್ಲೋರಲ್ ಟೀ, ಇದು ಡಾಕ್ಟರ್ ಮೇಧಾ ಸರಾಫ್ ಅಂತ ಡಾಕ್ಟರ್ ಇದ್ದಾರೆ, ಅವರು ಇದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ.
ನೀವು ಜಸ್ಟ್ ಇದನ್ನ DXN ಮಾರ್ಕೆಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಕ್ಬಿಟ್ಟು DXN ಬಟರ್ಫ್ಲೈ ಪಿ ಫ್ಲೋರಲ್ ಟೀ ಅಂತ ಯೂಟ್ಯೂಬಲ್ಲಿ ಹಾಕಿದರೆ ಸೊ ಮೇಡಮ್ ಅವರು ನಿಮಗೆ ಇದ್ರ ಬಗ್ಗೆ ಡೀಟೇಲ್ದು ಏನೇನು ಬೆನಿಫಿಟ್ ಇದೆ ಅದನ್ನ ಬಗ್ಗೆ ಹೇಳಿದ್ದಾರೆ. ನೀವು ಅದನ್ನು ನೋಡ್ಬೋದು. ಸೊ ಏನೇನು ಬೆನಿಫಿಟ್ ಇದೆ ಅಂತ ನೋಡೋಣ. ಸೊ ಇದರಲ್ಲಿ ನಿಮಗೆ 30 ಗ್ರಾಮ್ಸ್ ಇರ್ತದೆ. ಸಾಧಾರಣ ನನ್ನ ಲೆಕ್ಕದಲ್ಲಿ ಫ್ಲವರ್ ಲೆಕ್ಕ ಹಾಕಿದರೆ ನನ್ನ ಲೆಕ್ಕ ಒಂದು 3 ಮಂತ್ಸ್ ಅಂತೂ ಗ್ಯಾರಂಟಿ ಬರ್ತದೆ. ಅಷ್ಟು ಇದೆ ಇದರಲ್ಲಿ. ನೀವು ರೆಗ್ಯುಲರ್ ಡೈಲಿ ಯೂಸ್ ಮಾಡಿದ್ರು ಕೂಡ 3 ತಿಂಗಳು, ವೀಕ್ಲಿ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಿದೆ ಅದರ ಎಷ್ಟು ಪಟ್ಟು ಜಾಸ್ತಿ ಬರ್ತದೆ ಅಂತ. ನೇಚರ್ಸ್ ವೆಲ್ನೆಸ್ ಪವರ್ ಹೌಸ್ ಅಂತ ಹೇಳ್ತಾರೆ. ನೇಚರ್ಸ್ ಪ್ರಕೃತಿಯ ಆರೋಗ್ಯದ ಒಂದು ಪವರ್ ಹೌಸ್, ನಾವು ಪವರ್ ಬ್ಯಾಂಕ್ ಅಂತ ಹೇಳ್ತೀವಿ, ಸ್ಟೋರ್ ಆಗ್ತಾ ಇದೆ. ಅದೇ ಥರ ಪ್ರಕೃತಿ ಏನು ಮಾಡಿದೆ, ಈ ಹೂವಿನಲ್ಲಿ ಎಲ್ಲ ಅಂಶಗಳನ್ನು ಹಾಕಿಬಿಟ್ಟು ಆರೋಗ್ಯಕ್ಕೆ ನಂಬರ್ 1 ಅಂತ ಹೇಳ್ತಾರೆ. ಮೈನ್ ಆಂಟಿ ಆಕ್ಸಿಡೆಂಟ್ ರಿಚ್ ಇದರಲ್ಲಿದೆ. ಮೈಂಡ್ ಮತ್ತು ಮೂಡ್ ಮೇಲೆ ತುಂಬ ವರ್ಕ್ ಆಗ್ತದೆ. ಆಗಲೇ ನಾನು ಹೇಳೋದಲ್ಲ ನಿಮಗೆ, ಪಾರ್ಕಿನ್ಸನ್ ಇರ್ಬೋದು ಅಥವಾ ಮೈಂಡಿಗೆ ಸಂಬಂಧಪಟ್ಟ ಅದರ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಫೋಬಿಯಾ ಇರ್ಬೋದು, ಕೆಲವರಿಗೆ ಮೇನಿಯಾ ಇರ್ಬೋದು, ಕೆಲವರಿಗೆ ಡಿಪ್ರೆಷನ್, ಅದಕ್ಕೆಲ್ಲ ಇದು ಪಕ್ಕಾ ವರ್ಕ್ ಆಗ್ತದೆ. ನೋನ್ ಟು ಪೊಟೆನ್ಷಿಯಲಿ ಪ್ರಮೋಟ್ ಮೆಮೊರಿ ಫಂಕ್ಷನ್ ಆ್ಯಂಡ್ ರೆಡ್ಯೂಸ್ ಸ್ಟ್ರೆಸ್ ಅಂತ ಹಾಕಿದ್ದಾರೆ. ಸೊ DXN ಇಸ್ ಕ್ಲೈಮಿಂಗ್ ಲೈಕ್ ದಟ್, ಎಸ್ಪೆಷಲಿ ಬ್ರೈನ್ ಮೇಲೆ ಇದು ತುಂಬ ವರ್ಕ್ ಆಗ್ತದೆ. ಸೊ ಇಂಗ್ರೀಡಿಯೆಂಟ್ಸ್ ಯಾವುದಿದೆ ಇದರಲ್ಲಿ? ಓನ್ಲಿ ಡ್ರೈ ಫ್ಲವರ್ ಇದೆ ನೋಡಿ, ಬೇರೆ ಏನು ಇದರಲ್ಲಿ ಇಲ್ಲ. ಯಾವುದು ಮಿಕ್ಸ್ ಮಾಡಿಲ್ಲ ಅಥವಾ ಆ್ಯಡ್ ಮಾಡಿಲ್ಲ, ಇದು ಪೌಡರ್ ಮಾಡಲಿಲ್ಲ. ಆ್ಯಸ್ ಇಟ್ ಈಸ್ ರಾ ಫ್ಲವರ್. ರಾ ಫ್ಲವರ್ ಅಂದರೆ ಏನು ನಮ್ಮ ಹೂ ಇದೆ ನೋಡಿ, ಅದನ್ನು ಒಣಗಿಸಿದ್ದಾರೆ ಅಷ್ಟೆ. ಒಣಗಿಸಿ ಡ್ರೈ ಮಾಡಿ ಅದರೊಳಗೆ ಹಾಕಿದ್ದಾರೆ. ಜಸ್ಟ್ ನೀವು ಡೈರೆಕ್ಟಾಗಿ ಬಿಸಿ ನೀರಿಗೆ ಹಾಕಿದರೆ ಕೂಡಲೇ ಆಗ್ತದೆ, ತಣ್ಣೀರಿಗೆ ಹಾಕಿದರೆ ಹಾಕಿಡ್ಬೋದು, ಅದು ಲೇಟಾಗಿ ಬಿಡ್ತದೆ, ಮತ್ತೆ ನೀವು ಅದನ್ನು ಕುಡಿಲಿಕ್ಕೆ ಆಗ್ತದೆ. ಸೊ ವಾಟ್ ಇಸ್ ದಿಸ್? ಇದಕ್ಕೆ ಬೊಟಾನಿಕಲ್ ಏನಾದರೂ ಹೆಸರು ಉಂಟಾ? ಎಸ್, 100. ಕಾರ್ನ್ವಲ್ ಉಲಸ್ ಪ್ರೋಸ್ಟ್ರಾಟಸ್ ಅಂತ ಕರೀತಾರೆ ನೋಡಿ. ಕಾರ್ನ್ವಲ್ವಸ್ ಅಥವಾ ಫ್ಲೂರಿಕಾ ಯೂಲಿಸ್ ಅಂತಲೂ ಕರೀತಾರೆ. ಇಸ್ ಆನ್ ಹರ್ಬ್ ಫೌಂಡ್ ಇನ್ ಇಂಡಿಯಾ ಆ್ಯಂಡ್ ಬರ್ಮಾ. ಮೇನ್ಲಿ ಇದು 2 ದೇಶಗಳಲ್ಲಿ ಇದು ಜಾಸ್ತಿ ಇದೆ, ಭಾರತದಲ್ಲಿ ಮತ್ತು ಪಕ್ಕ ಬರ್ಮಾ ದೇಶದಲ್ಲಿ. ದಟ್ ಈಸ್ ಯೂಸ್ಡ್ ಇನ್ ಆಯುರ್ವೇದ. 2 ದೇಶಗಳು ಆಯುರ್ವೇದದಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಇನ್ನು ಆಯುರ್ವೇದ, ಇಟ್ ಈಸ್ ನೋನ್ ಆಸ್ ಶಂಖಪುಷ್ಪಿ ಅಥವಾ ಶಂಖಪುಷ್ಪ ಅಂತ ಕರೀತಾರೆ ಇದನ್ನು. ಪ್ರಿಪರೇಷನ್ ಸೊ ಈಸ್ ಅಕಾರ್ಡಿಂಗ್ ಟು ದ ಮೋಸ್ಟ್ ಸೋರ್ಸಸ್ ಐಡೆಂಟಿಕಲ್ ವಿತ್ ಕಾನ್ವಲೋಲಸ್ ಪ್ರೋಸ್ಟ್ರಾಟಸ್, ಬಟ್ ಸಮ್ ಸೇ ಶಂಖಪುಷ್ಪಿ ಆರ್ ಇನ್ಸ್ಟೆಡ್ ಆಫ್ ಕ್ಲೆಟೋರಿಯಾ ಟೆರ್ನಾಟಿಯಾ, ಅಥವಾ ಹಿಂದಿಯಲ್ಲಿ ಅಪರಾಜಿತ ಅಂತಾನೂ ಕರೀತಾರೆ. ಅಪರಾಜಿತ, ಶಂಖಪುಷ್ಪಕ್ಕೆ ಹಿಂದಿಯಲ್ಲಿ ಅಪರಾಜಿತ ಅಂತ ಕರೀತಾರೆ. ಸೊ ಅದೆಲ್ಲ ಬೊಟಾನಿಕಲ್ ಹೆಸರುಗಳು, ಬೇರೆ ಬೇರೆ ಇದರಲ್ಲಿ ಕರೀತಾರೆ. ಬಟ್ ನಾವು ಇದನ್ನು ಶಂಖಪುಷ್ಪ ಅಂತಲೇ ಕರೆಯೋಣ. ತುಂಬ ಒಳ್ಳೆಯ ಹೆಸರಿದೆ. ಶಂಖ ಯಾಕೆ ಅಂತ, ಶಂಖದ ಆಕೃತಿಯಲ್ಲಿದೆ ಇದು. ಸೊ ಇದರ ಶಂಖ ನೋಡಿದ್ರೆ, ಈ ಶಂಖ ಸಿಗ್ತದಲ್ಲ ಸಮುದ್ರದಲ್ಲಿ, ಸೊ ಅದರ ಆಕೃತಿಯಲ್ಲಿ ಇರುವುದರಿಂದ ಅದಕ್ಕೆ ಆ ಹೆಸರನ್ನೇ ಇಟ್ಟಿದ್ದಾರೆ. ಕನ್ನಡದಲ್ಲಿ ಶಂಖಪುಷ್ಟಿಯನ್ನು ಶಂಖಪುಷ್ಟಿ ಅಥವಾ ಶಂಖಪುಷ್ಪ ಎಂದೇ ಕರೆಯಲಾಗುತ್ತದೆ. ಇದರ ಅರ್ಥ ಶಂಖದ ಆಕಾರದ ಹೂವು ಎಂದಾಗಿದ್ದು ಇದು ಮೆದುಳಿನ ಆರೋಗ್ಯ. ಸೊ ನೋಡಿ, ಪುನಃ ಒಬ್ಬರು ಕನ್ನಡ ರಿಸರ್ಚ್ ಅವರು ಹೇಳ್ತಾರೆ, ಮೆದುಳಿಗೆ ನಂಬರ್ 1 ನಮ್ಮ ಮೆದುಳು ಆರೋಗ್ಯ ಅನ್ನೋದು. ಎರಡನೇದಾಗಿ ಸ್ಮರಣೆಗೆ ಒಳ್ಳೆಯದು. ಸ್ಮರಣೆ ಅಂತ ಹೇಳಿದ್ರೆ ನೀವು ಧ್ಯಾನ ಮಾಡೋದಿರ್ಬೋದು ಅಥವಾ ಮೆಡಿಟೇಷನ್ ಇರ್ಬೋದು, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರೇಯರ್ ಇರ್ಬೋದು, ಎನಿಥಿಂಗ್, ಅದಕ್ಕೆ ಇದು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಏಕಾಗ್ರತೆಯನ್ನು ಹೆಚ್ಚಿಸಲು ಆಯುರ್ವೇದದಲ್ಲಿ ಬಳಸುವ ಒಂದು ಪ್ರಸಿದ್ಧ ಗಿಡಮೂಲಿಕೆ. ಯಾರಿಗೆಲ್ಲ ಏಕಾಗ್ರತೆ ಕಮ್ಮಿ ಇದೆ, ಈಗ ಒಂದು ನೆಟ್ವರ್ಕ್ ಮಾಡಿದ್ರೆ ಇನ್ನೊಂದು ವಾರದಲ್ಲಿ ಮತ್ತೊಂದು ನೆಟ್ವರ್ಕ್, ಅದು ಒಂದು ಮಾಡಿದ್ರೆ ಮತ್ತೊಂದು ನೆಟ್ವರ್ಕ್, ಅದೊಂದು ಬೇರೆ ಬಿಸ್ನೆಸ್, ಇನ್ನೊಂದು ಬಿಸ್ನೆಸ್, ಅಂದರೆ ಅವರಿಗೆ ಏಕಾಗ್ರತೆ ಇಲ್ಲ. ಅವರಿಗೆ ನೀವು ಫಸ್ಟ್ ಕೊಡ್ಬೇಕು ನೋಡಿ ಇದನ್ನು. ಯಾರೆಲ್ಲ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಅವರಿಗೆಲ್ಲ ಇದನ್ನು ಕೊಡಬೇಕಾಗ್ತದೆ. ಈಗ ನೀವೆಲ್ಲ ಫೇಮಸ್, ಈಗ ನೀವೆಲ್ಲ ಇದೆ, ನಿಮಗೆಲ್ಲ ಏಕಾಗ್ರತೆ ಇದೆ. ನೀವೊಂದು 50 ಜನ ಇದ್ದೀರಿ, ನಾನು ನೋಡ್ತಾನೆ ಮಿನಿಮಮ್ ಒಂದು 50 ಜನ ಬಂದ್ಬಿಡ್ತೀರಿ. ನಿಮಗೆ ಏಕಾಗ್ರತೆ, ಒಂದೇ ನೆಟ್ವರ್ಕ್ ಇಟ್ಕೊಂಡು ಅದರಲ್ಲೇ ಸಕ್ಸಸ್ಫುಲ್ ನೋಡ್ತಾ ಇದ್ದೀವಿ. ಬೆಳಿಗ್ಗೆ ಏನಿದ್ರೆ ನೀವು ಎಷ್ಟು ಚಳಿ ಇದೆ, ಆದರೆ ಎಷ್ಟೋ ಜನ ಎದ್ದಿಲ್ಲ, ಏನು ಚಳಿ, ಕೆಲವರು 2-3 ಬೆಡ್ಶೀಟ್ ಹಾಕೊಂಡಿದ್ದಾರೆ.
ಹಾಗೆ ಮೊನ್ನೆ ಒಬ್ರು ಫೋನ್ ಮಾಡಿ ಡೆಕೋತ್ನಾಲ್ ಎಲ್ಲಿದೆ ಅಂತ ಕೇಳ್ತಾರೆ. ಒಂದು ಒಂದು ಕಂಪನಿ ಇದೆ ಡೆಕೋತ್ನಾಲ್. ಅವರು ಚಳಿಗೆಲ್ಲ ಬೇಕಾದಷ್ಟು ಅವರು ಡ್ರೆಸ್ ತಯಾರು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಕಂಪನಿ. ಸೊ ಎಲ್ಲಿದೆ ಅಂತ ನನಗೆ ಫೋನ್ ಮಾಡಿ ಕೇಳಿದೆ. ಅಂದರೆ ಜನ ನಿಮಗೆ, ನಾನು ಹೇಳಿದಲ್ಲ, ಹೆದರ್ಕೊಂಡ್ರೆ ನಿಮಗೆ ಎಷ್ಟು ಪ್ರಾಬ್ಲಮೇ, ನಿಮ್ಮನ್ನೇ ಹೆದರ್ಸ್ಬಿಡ್ತದೆ. ಚಳಿ ಇಲ್ಲ ನಿಮ್ಗೆಲ್ಲ, ಹಾಗಾದ್ರೆ ನಿಮ್ಗೆಲ್ಲ ಚಳಿ ಇಲ್ವಾ? ಮೀಟಿಂಗ್ ಬಂದು ಕೂತ್ಕೊಳ್ಳೋದಿಲ್ವಾ? ಜನ ಹೇಳ್ತಾರೆ, ಓ ಚಳಿ ಸರ್, ಮಳೆ ಸರ್, ಅದು ಇನ್ನೂ ಬೇರೆ ಬೇರೆ ತೊಂದರೆಗಳು ಜನ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ತೊಂದರೆ ಎಣಿಸ್ಕೊಂಡ್ರೆ ನಿಮಗೆ ತೊಂದರೆ, ಪ್ರಾಬ್ಲಮ್ ಎಣಿಸ್ಕೊಂಡ್ರೆ ಪ್ರಾಬ್ಲಮ್, ಚಾಲೆಂಜ್ ಎಣಿಸ್ಕೊಂಡ್ರೆ ಚಾಲೆಂಜ್. ನಮ್ಗೆ ಯಾವ ಚಾಲೆಂಜು ಇಲ್ಲ ನೋಡಿ. ಬೆಳಿಗ್ಗೆ ನಾನು ಇಲ್ಲಿ 6:45 ಬರ್ತೀನಿ. ಬರ್ತೀನಿ, ಸ್ಟಾರ್ಟ್ ಆಗ್ತದೆ. ಈಗ ಅಶೋಕ್ 2001, 2002 ಕಾಣ್ತದೆ ಇವತ್ತು. 2002ನೇ ದಿನದಲ್ಲಿ ಇದ್ದೀವಿ. ಒಂದು ದಿನನೂ ನಾವು ತಪ್ಪಿಸ್ಲಿಲ್ಲ. ನೀವು ಎಷ್ಟು ಸಲ ತಗೊಂಡು ಮಾಡಿದ್ರೋ ತಪ್ಪಿಸಿರೋ ಅದು ನಮ್ಗೆ ಗೊತ್ತಿಲ್ಲ. ನಾವಂತೂ ಗ್ಯಾರಂಟಿ ಇಲ್ಲಿದ್ದೀವಿ. ಸೊ ಯಾಕಂದ್ರೆ ಏಕಾಗ್ರತೆ, ಯಾರಿಗೆ ಏಕಾಗ್ರತೆ ಇದೆಯೋ ಅವರು ಗ್ಯಾರಂಟಿ ಜೀವನದಲ್ಲಿ ಮುಂದುವರಿತಾರೆ. ಸೊ ಅದನ್ನು ಈವನ್ ಶಂಖಪುಷ್ಪವನ್ನು ದೇವರ ಪೂಜೆಯಲ್ಲಿ ಬಳಸಲಾಗ್ತದೆ ಅಂತ ಉಂಟು. ದೇವರಿಗೂ ಕೂಡ ಇದು ತುಂಬಾ ಇಷ್ಟ ಕಾಣ್ತದೆ. ಹಾಗೆ ಹಿಂದಿನವರು ದೇವರಿಗೆ ಇದನ್ನ ಅರ್ಪಿಸ್ತಾರೆ. ನೋಡಿ ಇಲ್ಲಿ ಕಾಣ್ತಾ ಇದೆ, ಇದೇ ಶಂಖಪುಷ್ಪ. ಕಡು ಕಡು ನೀಲಿ ಬಣ್ಣ, ವೆರಿ ಅಟ್ರಾಕ್ಟಿವ್. ಬಟ್ ಇದರಲ್ಲಿ ಒಂದು ಈ ಕಲರ್ ಇದೆ, ಇನ್ನೊಂದು ಬಿಳಿ ಕಲರ್, ಎರಡೇ ಇರೋದು ಆಕ್ಚುಲಿ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಸಿ ಮಾಡ್ತಾರಲ್ಲ, ಕಸಿ ಮಾಡಿ ತುಂಬಾ ವೆರೈಟೀಸ್ ಹೂವನ್ನ ಮಾಡಿದ್ದಾರೆ. ಬೇರೆ ಬೇರೆ ವೆರೈಟೀಸ್ ಆಫ್ ಹೂ ಇದೆ ಈಗ. ಮೇನ್ ಬೇಸಿಕ್ ಹೂ ಇದು ಕಡು ನೀಲಿ. ಇಲ್ಲಿ ಕಾಣ್ತದೆ ನಿಮ್ಗೆ, ಈಗ ನೋಡಿ, ಬೇರೆ ಬೇರೆ ಕಲರ್ ತೋರಿಸ್ತೀನಿ ನಿಮ್ಗೆ. ಶಂಖಪುಷ್ಪ ಎಲ್ಲಿ ಸಿಕ್ಕಿದ್ರೆ ಬಿಡಲೇಬೇಡಿ. ಏನ್ ಬಿಡಬೇಡಿ, ಹಿಡ್ಕೊಳ್ಳೋದಲ್ಲ, ಅದನ್ನ ತೆಗೆದುಬಿಟ್ಟು ನೀವು ನೀರಿನಲ್ಲಿ ಹಾಕಿ ಅದರ ನೀರನ್ನು ಕುಡಿಯುವುದು, ಅಥವಾ ಅದನ್ನೇ ತಿನ್ಬೋದು, ಏನು ತೊಂದರೆ ಇಲ್ಲ. ಕ್ಲೀನ್ ಮಾಡಿ ಒಂದು ತೊಳೆದ್ಬಿಟ್ಟು ನೀವು ವಾಶ್ ಮಾಡಿ ತಗೋಬೇಕು. ವೈದ್ಯ ಲೋಕಕ್ಕೆ ಇದು ಸವಾಲಂತ ಆಗ್ತಾ ಇದೆ ನೋಡಿ ಇವರು. ಅಂದ್ರೆ ಕೆಲವು ಟೈಮ್ ಇದು ಮಿರಾಕಲ್ ಆಗಿ ಕೆಲಸ ಮಾಡ್ತದೆ, ಎಸ್ಪೆಷಲಿ ನಿಮಗೆ ಬ್ರೈನಿಗೆ. ಯಾರಿಗೆಲ್ಲ ಬ್ರೈನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದೆ ಅವರು ಇದನ್ನ ರೆಗ್ಯುಲರ್ ಇದನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಳಿ, ನೋಡಿ ಹೇಗೆ ವರ್ಕ್ ಆಗ್ತದೆ ಅಂತ. 100% ವರ್ಕ್ ಆಗ್ತದೆ. ಆರೋಗ್ಯ ಸಂಜೀವಿನಿ ಅಂತ ಹೇಳ್ತಾರೆ ಇದನ್ನು. ಎಲ್ಲರೂ ಈ ಹೆಸರು ಇದಕ್ಕೆ ಕೆಲವುದು ಕೊಡೋದಿಲ್ಲ, ಬಟ್ ಇದು ಆರೋಗ್ಯ ಸಂಜೀವಿನಿ. ನಮ್ಮ ಸ್ಪಿರುಲ್ನಾಗ ಹೇಳ್ತದೆ ಆರೋಗ್ಯ ಸಂಜೀವಿನಿ ಅಂತ. ಹಾಗೆ ನೋಡಿ, ಇದು ಆರೋಗ್ಯ ಸಂಜೀವಿನಿಯಾಗೆ ಕೆಲಸ ಮಾಡ್ತದೆ. ಬೇರೆ ಬೇರೆ ಇದರಲ್ಲಿ ವರ್ಕ್ ಆಗ್ತದೆ. ಅದಕ್ಕೋಸ್ಕರ ಅಂದ್ರೆ ಮೆಡಿಕಲ್ಗೆ ಇದು ಒಂದು ಸವಾಲ್ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡ್ತದೆ. ಈಗ ಇದರಲ್ಲಿ ನೋಡಿ, ಆಗ ನಾನು ತೋರಿಸಿದೆ ನಿಮಗೆ ಕಡು ನೀಲಿ, ಈಗ ಎಕ್ದಮ್ ವೈಟ್ ಕಲರ್ ಅಲ್ಲಿ ಇದೆ. ಸೇಮ್ ಮೆಡಿಸಿನಲ್ ವ್ಯಾಲ್ಯೂ ಇದರಲ್ಲೂ ಕೂಡ ಅಷ್ಟೇ ಇದೆ, ಆದರೆ ಇದು ಕಲರ್ ವೈಟ್ ಕಲರ್, ಅಷ್ಟೆ ಕಲರ್ ಚೇಂಜ್. ಸೊ ಎರಡೇ ಕಲರ್, ಮೈನ್ ಕಲರ್ ಇರೋದು ಎರಡೇನೆ. ಇದನ್ನ ಕಸಿ ಮಾಡಿ ಬೇರೆ ಬೇರೆ ಕಲರ್ ಮಾಡಿದ್ದಾರೆ. ದಿಸ್ ಈಸ್ ಒರಿಜಿನಲ್ ಒನ್. ನಿಮಗೆ ಇದು ನೋಡಿದಾಗ ನೋಡಿ ಶಂಖದ ಹಾಗೆ ಆಕೃತಿಯಲ್ಲಿ ಕಾಣ್ತದೆ. ಅದಕ್ಕೋಸ್ಕರ ಇದನ್ನ ಶಂಖ ಪುಷ್ಪ ಅಂತಾನೆ ಕರೀತಾರೆ. ಕೆಲವು ಟೈಮು ಈ ತರ ಬಿಡಿಸಿ ಇರ್ತದೆ, ಆದರೆ ಸಾಧಾರಣ ಸ್ಟಾರ್ಟಿಂಗ್ ಅಲ್ಲಿ ಬೆಂಡ್ ಇರ್ತದೆ, ಶಂಖ ಹಾಗೆ ಬೆಂಡ್ ಆಗಿರ್ತದೆ. ಮತ್ತೆ ಅದು ಬಿಡಿಸ್ಕೊಳ್ತದೆ ಆಟೋಮೆಟಿಕ್, ಫುಲ್ ಆದಾಗ ಈ ತರ ಬಿಡಿಸ್ಕೊಳ್ತದೆ. ಸೊ ಈಗ ನಿಮಗೆ ಕಾಣ್ಬೋದು ಏನ ಪೇಪರ್ ಹೂವು ಅಂತ. ನೋ, ನಾನು ಹೇಳಿದಲ್ಲ, ಅದರಿಂದ ಕಸಿ ಮಾಡಿಬಿಟ್ಟು ಫಸ್ಟ್ ಕ್ಲಾಸ್ ನೋಡಿ, ಡಾರ್ಕ್ ಯೆಲ್ಲೋ ಇರ್ಬೋದು, ಅಥವಾ ಪಿಂಕ್ ಇರ್ಬೋದು, ಅಥವಾ ರೆಡ್ ಇರ್ಬೋದು, ಅಥವಾ ವೈಟ್ ಅಂಡ್ ರೆಡ್ ಇರ್ಬೋದು. ಸೋ ಮೆನಿ. ಯಾಕೆಂದ್ರೆ ಈಗ ವಿಜ್ಞಾನ ಮುಂದುವರೆದ್ಬಿಟ್ಟಿದೆ, ಯಾವ ರೀತಿ ಮಾಡ್ಬೋದು ಇದನ್ನೆಲ್ಲ ಅವರು. ಇದು ನ್ಯಾಚುರಲ್, ಇದು ಸಹ ನ್ಯಾಚುರಲ್ ಹೂವೇ. ಇದರಲ್ಲೂ ಕೂಡ ಮೆಡಿಸಿನಲ್ ಅಂಶ ಗ್ಯಾರಂಟಿ 100% ಇದೆ. ಬಟ್ ಇದು ನಿಮಗೆ ಕಸಿ ಆಗಿರೋದ್ರಿಂದ ಎಲ್ಲ ಕಡೆ ಇದು ಸಿಗುವುದಿಲ್ಲ. ನಿಮಗೆ ಓನ್ಲಿ ನಿಮಗೆ ವೈಟ್ ಮತ್ತೆ ಡಾರ್ಕ್ ಬ್ಲೂ ಕಲರ್ದ ಎರಡು ಕಲರ್ ನಿಮಗೆ ಎಲ್ಲ ಕಡೆ ಸಿಗ್ತದೆ. ಸೊ ಇದು ನೀವು ಕಷಾಯ ಮಾಡಿ, ಅಥವಾ ನಿಮಗೆ ಡ್ರೈ ಮಾಡಿ, ಪೌಡರ್ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಸೊ ಡೈರೆಕ್ಟ್ ಆಗಿ ಈಗ ನೋಡಿ ಹೂವು ಹಾಕಿದರೆ ಹೂವಿಂದ ಅದಕ್ಕೋಸ್ಕರ ತೋರಿಸಿದ್ದಾರೆ ನಿಮ್ಗೆ. ಹೂವನ್ನೇ ನೀವು ಗ್ಲಾಸಿಗೆ ಹಾಕಿ ಬಿಸಿ ನೀರಿಗೆ ಹಾಕಿದ್ರೆ ಕೂಡಲೇ ಬಿಟ್ಬಿಡ್ತದೆ. ಜಾಸ್ತಿ ಹಾಕಿದಷ್ಟು ಕಲರ್ ಡಾರ್ಕ್ ಬರ್ತದೆ ಅಷ್ಟೇ. ಕಲರ್ ಡಾರ್ಕ್ ಇದ್ದಷ್ಟು ಅದರ ಅಂಶ ಜಾಸ್ತಿ ಇರ್ತದೆ ಅಂತ ಅರ್ಥ. ಸೊ ಈಗ ನಾನು ಹಾಕಿದೆ, ಇದಕ್ಕೆ 4 ಹಾಕಿದ್ದೀನಿ ದೊಡ್ಡ ಗ್ಲಾಸಿಗೆ. ಸೊ ನಿಮಗೆ ಜಸ್ಟ್ ಈಗ ಕಾಣ್ತಾ ಇದೆ. ಹೌದು.
ಸೊ ಈಗ ಇದು ಬಿಡ್ತಾ 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 ಮತ್ತೆ ಡಾರ್ಕ್ ಕಲರ್ಗೆ ಹೋಗ್ತದೆ ಆಟೋಮೆಟಿಕ್. ಸೊ ಹಾಗೇನೆ. ಸೊ ಇದನ್ನ ನೀವು ರೆಗ್ಯುಲರ್ ಕುಡಿದಾಗ ಟೋಟಲ್, ಈವನ್ ಎಷ್ಟೋ ಜನ DX ಇನ್ನು ಸೀರಿಯಸ್ ಆಗಿ ಮಾಡಲಿಲ್ಲ. ಯಾಕೆಂದ್ರೆ ಕಾನ್ಸಂಟ್ರೇಷನ್ ಇಲ್ಲ ಅಂತ. ಕಾನ್ಸಂಟ್ರೇಷನ್ ಬರಬೇಕಲ್ಲ, ಸೀರಿಯಸ್ನೆಸ್ ಬಂದಾಗ ಕಾನ್ಸಂಟ್ರೇಷನ್ ಬರ್ತದೆ. ಸೊ ಹಾಗಾಗಿ ಜಸ್ಟ್ ಟ್ರೈ ಮಾಡಿ, ಒಂದು 6 ಮಂತ್ ಇದರ ನೀರನ್ನು ಕುಡೀರಿ. ನೋಡಿ, ನಿಮಗೂ ಕೂಡ DX ಅಲ್ಲಿ ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಆಗ್ಬೋದು. ಸೊ ಹಾಗಾಗಿ ಪ್ರಾಡಕ್ಟ್ ರೆಡಿ ಆಗಿದೆ, ಯೂಸ್ ಮಾಡು. ಇನ್ನೊಂದು ರಿಸರ್ಚ್ ಇರ್ತದೆ, ದರ್ಶಿನಿ ಅಂತ. ಸೊ ಹೆಲ್ತ್ ಬೆನಿಫಿಟ್ಸ್ ಆಫ್ ಶಂಖಪುಷ್ಪಿ ಇಂಪ್ರೂವ್ಸ್ ದ ಕಾಗ್ನೇಟಿವ್ ಫಂಕ್ಷನ್. ಪುನಃ ಅವರು ಕಾಗ್ನೇಟಿವ್ ಫಂಕ್ಷನ್ ಹೇಳ್ತಾರೆ, ಅಂದರೆ ಮೈಂಡಿಗೆ ಸಂಬಂಧಪಟ್ಟ ಕಾಗ್ನೇಟಿವ್ ಅಂದ್ರೆ. ಸೊ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಇದು ಮೈಂಡ್ ಫಂಕ್ಷನ್, ಬ್ರೈನ್ ಫಂಕ್ಷನ್, ಮೆದುಳಿನ ಅಸಮತೋಲನ, ಅಥವಾ ನಿಮಗೆ ಡಿಪ್ರೆಷನ್ ಇರ್ಬೋದು, ಅಥವಾ ನಿಮಗೆ ಮೇನಿಯಾ ಇರ್ಬೋದು, ಫೋಬಿಯಾ ಇರ್ಬೋದು, ಹೆದರಿಕೆಗಳು ಅಥವಾ ಆತಂಕಗಳು, ಅಥವಾ ನಿಮಗೆ ಪ್ರೆಷರ್, ಇದಕ್ಕೆಲ್ಲ ನಿಮಗೆ ಇದು ರಾಮಬಾಣವಾಗಿ ವರ್ಕ್ ಆಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೆಡ್ಯೂಸ್ ದ ಮೆಂಟಲ್ ಫಟಿಗ್. ತಲೆಗೆ ಸಂಬಂಧಪಟ್ಟ ಫಟಿಗ್ ಆಗ್ಬೋದು, ತಲೆ ಸುತ್ತುವುದು, ತಲೆ ಸಿಡ್ತಾ ಇರ್ಬೋದು, ಅಥವಾ ತಲೆ ಭಾರ ಇರ್ಬೋದು, ಅಥವಾ ಅರ್ಧ ತಲೆನೋವು ಇರ್ಬೋದು. ಅದಕ್ಕೆಲ್ಲ ನಿಮಗೆ ಈ ಪ್ರಾಡಕ್ಟ್ ನಿಮಗೆ ಅತ್ಯಂತ ಉತ್ತಮ ಪ್ರಾಡಕ್ಟ್. ಎನ್ಹಾನ್ಸ್ ಕಾರ್ಡಿಯಾಕ್ ಫಂಕ್ಷನಿಂಗ್, ಈವನ್ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಇದ್ರೂ ಕೂಡ ಅದನ್ನು ಸಹ ಸರಿ ಮಾಡಲಿಕ್ಕೆ ಇದು ನಿಮಗೆ ಸಹಾಯ ಮಾಡ್ತದೆ. ಸ್ಟಿಮ್ಯುಲೇಟ್ ದ ಡೈಜೆಷನ್, ಈವನ್ ಅಜೀರ್ಣಕ್ಕೆ ಕೂಡ ಇದು ಉತ್ತಮ ಒಂದು ಪರಿಹಾರ ಅಂತ ಹೇಳ್ಬೋದು. ಅದರ ಮೇಲೂ ವರ್ಕ್ ಆಗ್ತದೆ. ಅದಕ್ಕೋಸ್ಕರ ಇದನ್ನ ನೋಡಿ ಆರೋಗ್ಯ ಸಂಜೀವಿನಿ ಅಂತ ಕರೆಯುವುದು. ಆದರೆ ಬೇರೆ ಬೇರೆ ಲೈನಲ್ಲಿ ವರ್ಕ್ ಆಗ್ತದೆ. ಆಗ್ಮೆಂಟ್ ಸ್ಕಿನ್ ಹೆಲ್ತ್, ಈವನ್ ಕೆಲವು ಸ್ಕಿನ್ ಚರ್ಮ ಪ್ರಾಬ್ಲಮ್ ಇದ್ರೆ, ಚರ್ಮದ ತೊಂದರೆಗಳಿದ್ರೆ, ಚರ್ಮದಲ್ಲಿ ಏನಾದರೂ ಡ್ರೈ ಸ್ಕಿನ್, ವೆಟ್ ಸ್ಕಿನ್, ಆಯಿಲಿ ಸ್ಕಿನ್ ಇದ್ರೆ, ಇದರ ನೀರನ್ನು ನೀವು ದಿನಕ್ಕೆ 8 ಗ್ಲಾಸ್ ಕಂಟಿನ್ಯೂಸ್ ಫಾರ್ 6 ಮಂತ್ ಕುಡಿಬೇಕು. ನೋಡಿ ಇದರ ಚೇಂಜಸ್ ಗೊತ್ತಾಗ್ತದೆ. ಆ್ಯಂಡ್ ಪ್ರಿವೆಂಟ್ಸ್ ಹೆಡೇಕ್. ಸೊ ತಲೆನೋವನ್ನ ಅವಾಯ್ಡ್ ಮಾಡಲಿಕ್ಕೆ ಇದು ತುಂಬ ನಿಮಗೆ ಸಹಾಯ ಮಾಡ್ತದೆ. ಸೊ ಓಕೆ, ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ರಿಸರ್ಚ್, ಇನ್ನೊಂದು ರಿಸರ್ಚ್ ಪ್ರಕಾರ ಮೆರೈಟ್ ಉಂಜಯ ಅಂತ ಇನ್ನೊಂದು ಫಾರ್ಮಸಿ ಅವರು ರಿಸರ್ಚ್ ಮಾಡಿದ್ದಾರೆ, ಬೆನಿಫಿಟ್ಸ್ ಆಫ್ ಶಂಖಪುಷ್ಪಿ. ಅನಾಲ್ಜೆಸಿಕ್, ಬ್ಲಡ್ ಪ್ಯೂರಿಫೈಯರ್, ಕ್ಯೂರ್ಸ್ ಹೆಡೇಕ್, ಕಂಟ್ರೋಲ್ಸ್ ವಾಮಿಟಿಂಗ್ and controls vomiting, and improves the memory and promotes the healing of injury. ಈವನ್ ಎಷ್ಟೋ ಸಲ ಬಿದ್ದ ಗಾಯ, ಸುಟ್ಟ ಗಾಯ, ಆಪರೇಷನ್ ಗಾಯಗಳೆಲ್ಲ ಇರ್ತದೆ. ಸೊ ಅದಕ್ಕೂ ಕೂಡ ಇದು ವರ್ಕ್ ಆಗ್ತದಂತಿದೆ. ಆ್ಯಂಡ್ ರಕ್ತ ಪರಿಶುದ್ಧ ಮಾಡಲಿಕ್ಕೆ ಅದಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಆ್ಯಂಡ್ ಕೆಲವು ಟೈಮ್ ವಾಮಿಟಿಂಗ್ ಆಗ್ತದೆ, ವಾಮಿಟಿಂಗ್ ಕಂಟ್ರೋಲ್ ಬರೋದಿಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಶಂಖಪುಷ್ಪಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಓವರಾಲ್ ವರ್ಕ್ ಆಗ್ತದೆ. ಅದೇ ಬೇರೆ ಬೇರೆ ರಿಸರ್ಚ್ ಅವರು ಬೇರೆ ಬೇರೆ ರಿಪೋರ್ಟನ್ನು ಕೊಟ್ಟಿದ್ದಾರೆ, ಯಾಕೆಂದರೆ ಅವರು ಪರ್ಟಿಕ್ಯುಲರ್ಲಿ ಅದರ ಮೇಲೆ ರಿಸರ್ಚ್ ಮಾಡಿರ್ತಾರೆ. ಸೊ ಮೈನ್ ಫಂಕ್ಷನ್ ಈ ಬ್ರೈನನ್ನು ಬ್ಯಾಲೆನ್ಸ್ ಮಾಡ್ತದೆ ಅಂತ ಹೇಳ್ತಾರೆ. ಇದಿಷ್ಟ ಬ್ಯಾಲೆನ್ಸ್, ಬ್ರೈನ್ ಬ್ಯಾಲೆನ್ಸ್. ನಿಮಗೆ ಬ್ರೈನ್ ಇಸ್, ನಾನು ಹೇಳೋದಿಲ್ಲ, ಪ್ರತಿಯೊಂದು ಮೈನ್ ಇಂಪಾರ್ಟೆಂಟ್ ಆರ್ಗನ್ ಇನ್ ಅವರ್ ಬಾಡಿ ಇಸ್ ಬ್ರೈನ್. ಇದು ಬ್ರೈನನ್ನೇ ಸರಿ ಮಾಡ್ತದೆ, ಮತ್ತೆ ಎಲ್ಲ ಒಂದಕ್ಕೊಂದು ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಇದೇ ಕರೆಕ್ಟ್ ಇಲ್ಲ ಅಂದರೆ, ಮೈನ್ ಮಿಷನ್ನೇ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುತ್ತೆ. ಅದರಿಂದ ಮೈನ್ ಕೀ ಇದನ್ನೇ ಸರಿ ಮಾಡೋದ್ರಿಂದ ನೀವು ಇದನ್ನು ಪ್ರತಿಯೊಬ್ಬರು ನಾನು ಬಳಸ್ಬೇಕಂತ ಹೇಳ್ತೇನೆ. ಸೊ ಮೈನ್ ಆಗಲೇ ನಾನು ಹೇಳಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟ ಸಿಸ್ಟಮ್ ಇದೆ, ಆ ಸಿಸ್ಟಮನ್ನೇ ಕರೆಕ್ಟ್ ಮಾಡ್ತಾ ಹೋಗ್ತಾ ಇರ್ತದೆ. ಈ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿದ್ರೆ ನೆನಪಾಗೋದಿಲ್ಲ, ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ. ಮ್ಯಾಕ್ಸಿಮಮ್ ಜನರಿಗೆ ಇದು ನೋಡಿ, ಏಜ್ ಆಗ್ತಾ ಹೋದಾಗ ಈ ಒಂದು ಪ್ರಾಬ್ಲಮ್ ಬಂದ್ಬಿಡ್ತದೆ, ನೆನಪಾಗೋದಿಲ್ಲ. ಏನು ಅವ್ರು ಎಣಿಸ್ಕೊಳ್ತಾರೆ, ಅದನ್ನು ಅವ್ರು ಎಲ್ಲೋ ನೋಡಿದ್ದೀನಿ ಅಂತ ಮತ್ತೆ ನೆನಪಾಗೋದಿಲ್ಲ. ಅಂದರೆ ನೀವು ಒಂದ್ಸಲ ನೋಡಿ ಅವ್ರ ಹತ್ರ ಮಾತಾಡಿದ್ರೆ ಅಥವಾ ಅವರ ಹೆಸರು ಕೇಳಿದ್ರೆ ನಿಮ್ಮ ಬ್ರೈನಲ್ಲಿ ಅದು ಹೋಗಿರ್ತದೆ, ಫೈಲ್ ಅಂತ ಇರ್ತದೆ, ಫೈಲ್. ಬಟ್ ಅದನ್ನು ಪದೇ ಪದೇ ನೀವು ಯೋಚನೆ ಮಾಡೋ, ಅದನ್ನು ಮನನ ಮಾಡಿದರೆ ಅದು ಅಲ್ಲಿ ಪ್ರಿಂಟ್ ಆಗ್ತದೆ. ಅದ್ರ ಜೊತೆಗೆ ಯಾವಾಗಲೂ ಇದ್ರೆ, ಈಗ ನಿಮ್ಮ ಮನೆಯವ್ರ ಜೊತೆಗೆ ನೀವು ಇರ್ತೀರಿ, ಹೆಸರು ಮರ್ತೋಗೋದಿಲ್ಲ ನೋಡಿ, ಯಾಕಂದರೆ ಡೇ ಟು ಡೇ, ಅಥವಾ ನಿಮ್ಮ ತಂದೆ ತಾಯಿಯ ಹೆಸರು ಮರ್ತೋಗೋದಿಲ್ಲ.
ಅಥವಾ ನಿಮಗೆ ನಿಮ್ಮ ಬ್ರದರ್ಸು ಸಿಸ್ಟರ್ಸು ಅವರ ಹೆಸರು ಸಹ ಮರ್ತೋಗೋದಿಲ್ಲ. ಆಮೇಲೆ ನಿಮ್ಮ ಕೊಲೀಗ್ ಹೆಸರು ಮರ್ತೋಗೋದಿಲ್ಲ. ಯಾಕೆ ಯಾರಾದ್ರೂ ಹೇಳ್ಬೋದಾ? ಉಳ್ದವ್ರ ಹೆಸರು ನೆನಪೋಗ್ಬಿಡ್ತದೆ, ಇವ್ರ ಹೆಸರು ನೆನಪೋಗೋದಿಲ್ಲ. ಯಾಕೆ? ಯಾರು ಮಾತಾಡ್ತಾ ಇಲ್ಲ. ಎವ್ರಿ ಡೇ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರಲ್ಲ ಸರ್. ಹಾ, ಏನಾಗ್ತದೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಏನಾಗ್ತದೆ? ಅದೇ ನೆನ್ಪು ಇದಾಗಲ್ಲ ಸರ್, ಹೋಗಲ್ಲ. ಓಕೆ, ನೋಡಿ ಈಗ ನೋಡಿ, ಕರೆಕ್ಟ್ ಹೇಳಿದ್ರಿ ನೀವು. ನಾವು ಯಾವುದೇ ಒಂದನ್ನ ನೀವು ಪದೇ ಪದೇ ಪದೇ, ಅದೇ ಬ್ರೈನ್ ಇದು 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 ಒಂದು ಅರ್ಥ ಮಾಡಿದ್ರೆ ನೀವು ಎಲ್ಲದರಲ್ಲೂ ಇದನ್ನ ಹಾಕಬಹುದು. ಈಗ ನಿಮಗೆ ಹಣ ಬೇಕು ಅಂತ ಹೇಳಿದ್ರೆ ಡೈಲಿ ನೀವು ಹಣವನ್ನ ನೋಡಿ, ಹಣವನ್ನ ಪ್ರೀತಿ ಮಾಡಿ, ಹಣದ ಜೊತೆಗೆ ಮಾತಾಡಿ, ಹಣವನ್ನು ಅಟ್ರಾಕ್ಟ್ ಮಾಡಿ, ಹಣ ನಿಮ್ಮ ಜೊತೆಗೆ ಇರ್ತದೆ. ಅಷ್ಟೇ, ವೆರಿ ಸಿಂಪಲ್. ಅದಕ್ಕೋಸ್ಕರ ನಾನು ಹೇಳಿದೆ. ಅದು ಮಾತ್ರ ಅಲ್ಲ, ನಿಮ್ಗೆ ಎನಿಥಿಂಗ್ಸ್, ನಿಮ್ಮ ತೋಟ ಇರ್ಬೋದು, ಅಥವಾ ನಿಮ್ಮ ಕೃಷಿ ಇರ್ಬೋದು, ಅಥವಾ ನಿಮ್ಮ ಹೋಟೆಲ್ ಇರ್ಬೋದು, ಅಥವಾ ಏನೇ ಬಿಸ್ನೆಸ್ ಇರ್ಬೋದು ನೀವು ಅದನ್ನ ಎಷ್ಟು ಚೆನ್ನಾಗಿ ನೀವು ಬ್ರೈನಲ್ಲಿ ಇಟ್ಕೊಳ್ತೀರಿ ಅಷ್ಟು ನಿಮಗೆ ಬಂದ್ಬಿಡ್ತದೆ. ನನ್ನ ಹತ್ರ ಕೆಲವು ಪ್ರಾಕ್ಟಿಕಲ್ ನಾನು ಹೇಳ್ಬೋದು, ಪ್ರಾಕ್ಟಿಕಲ್ ನಾನು ಮಾಡಿ ನೋಡ್ತೀನಿ, ಅದೆಲ್ಲ 100% ವರ್ಕ್ ಆಗ್ತದೆ. ಸೊ ಈವನ್ ನಿಮಗೆ ಡಿಎಕ್ಷನ್ ಕೂಡ, ನೀವು ಡಿಎಕ್ಷನ್ನ ಕೂಡ ನೀವು ಅಷ್ಟು ಸೀರಿಯಸ್ ಆಗಿ ಡಿಎಕ್ಷನ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್. ನೀವು ಅದನ್ನ ಸೀರಿಯಸ್ ಆಗಿ ಮಾಡಿದ್ರೆ ಎಲ್ಲರೂ ತಿಂಗಳಿಗೆ 5 ಲಕ್ಷ 10 ಲಕ್ಷ, ಈ ಬಿಹಾರದವ್ರು ಇದ್ದಾರೆ ನೋಡಿ, ಅವರು ಎದ್ರು ಬಿದ್ರು ಹೋದ್ರು, ಅವ್ರು ಹೇಳ್ತಾರೆ ಹಿಂದಿಯಲ್ಲಿ ಡಿಎಕ್ಷನ್ ಡಿಎಕ್ಸನ್ ಅವರ ಅವರ ಇಮಿಡಿಯೇಟ್ ಸ್ಪಾನ್ಸರ್ಗಂತೂ ಅವ್ರು ಬಿಡೋದಿಲ್ಲ, ಯಾವಾಗಲೂ ಕಾಲು ಹಿಡ್ಕೊಂಡಿರ್ತಾರೆ. ಅವರ ಅಪ್ಲೈನನ್ನ ಮಾತ್ರ ದೇವರೇ, ಅವ್ರ ಅಪ್ಲೈನ್ ಎಲ್ಲ ದೇವರೇ ಅವ್ರಿಗೆ. ಇವ್ರು ಬಿಟ್ರೆ ಇಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಅವ್ರ ಅಪ್ಲೈನ್ ಹಿಡ್ಕೊಳ್ತಾರೋ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ನಾವು ಯಾಕೆ ಇದಾಗಲಿಲ್ಲ? ಇಸ್ ಇಸ್ ಅ ರಿಸರ್ಚ್, ನಾನು ಹೇಳೋದು ರಿಸರ್ಚ್, ಇಸ್ ಇಸ್ ಅ ರಿಸರ್ಚ್. ಇದಕ್ಕೆ ನಿಮಗೆ ಬೇರೆ ಉದಾಹರಣೆ ಅಗತ್ಯ ಇಲ್ಲ. ಅದಕ್ಕೋಸ್ಕರ ನಾನು ಆಗಲೇ ಹೇಳಿದೆ, ಜನರಿಗೆ ಯಾರು ಡಿಎಕ್ಸನ್ನು ಸೀರಿಯಸ್ ಮಾಡಲಿಲ್ಲ ಅವರಿಗೆಲ್ಲ ಇದನ್ನು ಒಂದು 6 ತಿಂಗಳು ಕುಡಿಲಿಕ್ಕೆ ಹೇಳಿ, ಸೀರಿಯಸ್ ಆಗಿ ಕಾನ್ಸಂಟ್ರೇಟೆಡ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಬ್ರೈನನ್ನು ನೀವು ಸರಿಯಾಗಿ ಸ್ಟಡಿ ಮಾಡಲಿಲ್ಲ ಅಂದರೆ ಹಾಗೆ ಆಗುತ್ತೆ. ಈಗ ನೋಡಿ, ಜನ ಕ್ರಿಕೆಟಲ್ಲಿ ಇರ್ತಾರೆ. ಯಾರು ಕ್ರಿಕೆಟಲ್ಲಿ ಇರ್ತಾರೆ? ಯಾವಾಗ ನೋಡಿದ್ರು ಅದನ್ನು ನೋಡ್ತಾ ಇರ್ತಾರೆ, ಕ್ರಿಕೆಟ್ ಆಟ ಆಡ್ತಾ ಇರ್ತಾರೆ, ಕ್ರಿಕೆಟ್ ಗ್ರೌಂಡಿಗೆ ಹೋಗ್ತಾರೆ. ನಮಗೆ ಒಂದು 4 ಕ್ರಿಕೆಟ್ ಆಟಗಾರರ ಹೆಸರು ಹೇಳಿದ್ರೆ, ಧೋನಿನ, ಶವಾಗ, ತೆಂಡೂಲ್ಕರ, ಗವಾಸ್ಕರ ಒಂದು ಹೇಳಲಿಕ್ಕೆ ಭಾರಿ ಕಷ್ಟ. ಯಾಕೆಂದ್ರೆ ನಾವು ಅದರ ಒಳಗಡೆ ಇಲ್ಲ. ಯಾರೋ ಒಂದು ಭಾರಿ ಫೇಮಸ್ ಆದವ್ರ ಹೆಸರು ನೆನಪಿರ್ತದೆ, ಉಳಿದವ್ರ ಹೆಸರು. ಬಟ್ ಇವತ್ತಿನ ಚಿಕ್ಕ ಮಕ್ಕಳು ಸ್ವರ ನೋಡಿದಾಗ ಅವನು ಅವನು ಇವನು ಅಂತ ಹೇಳ್ತಾರೆ. ಯಾಕಂದ್ರೆ ಡೈಲಿ ಅವ್ರು ನೋಡಿ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಬ್ರೈನ್ ಆ್ಯಂಡ್ ಬ್ರೈನ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಹಾಗೇನೆ ಕೂಡ ಈ ಪ್ರಾಡಕ್ಟ್ ನಿಮಗೆ ಅದಕ್ಕೆ ಹೆಲ್ಪ್ ಆಗ್ತದೆ. ನಿಮ್ಮ ಏನು ಕಾನ್ಸಂಟ್ರೇಷನ್ ಇರ್ಬೋದು, ಏಕಾಗ್ರತೆ ಅಂತ ಕರಿಬೋದು, ಅದಕ್ಕೆ ದಿಸ್ ಪ್ರಾಡಕ್ಟ್ ವಿಲ್ ವೆರಿ ಗುಡ್ ಪ್ರಾಡಕ್ಟ್. ಡೈಲಿ ನೀವು 1-2 ಗ್ಲಾಸ್ ಅಥವಾ 4 ಗ್ಲಾಸ್ 8 ಗ್ಲಾಸ್ 10 ಗ್ಲಾಸ್ ನೀವು ಏನು ನೀರು ಕುಡಿತೀರಿ ಅದಕ್ಕೇನೆ ಒಂದು 4 ಫ್ಲವರ್ ಹಾಕಿ ಕುಡೀರಿ, ಕರೆಕ್ಟ್ ಮಾಡಿಬಿಡ್ತದೆ. ಈವನ್ ನಿಮಗೆ ಹೈಪರ್ ಆಕ್ಟಿವಿಟಿ ಮಕ್ಕಳಿರ್ತಾರೆ, ಏನು ಮಾಡೋದಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಆ ಕೆಲಸ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ, ಓಡ್ತಾರೆ, ಬೀಡ್ತಾರೆ, ಯಾವ್ದಾರೆ ಕಾನ್ಸಂಟ್ರೇಷನ್ ಇಲ್ಲ, ಒಂದರ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ಅವರಿಗೆ ನೀವು ಇದನ್ನ ಕೊಟ್ಟು ಆ ಮಕ್ಕಳನ್ನ ಕರೆಕ್ಟ್ ಮಾಡ್ಬೋದು. ಹೇಗೆ ಮಾಡ್ಬೋದು ನೋಡಿ, ಈಗ ಪುನಃ ಒಂದು ಚಿತ್ರ ತೋರಿಸಿದಾರು, ಇದೆಲ್ಲ ಮಿಕ್ಸ್ ಅಪ್ ಆಗಿದೆ ನೋಡಿ. ನೋಡಿ, ಒಂದಕ್ಕೆ ಬಂದೆ. ಆಸ್ ಎ ಮ್ಯಾಟರ್ ಆಫ್ 6 ಮಂತ್ ಹೇಳ್ತಾರೋ, ಅವನು ಏನಾದರೂ ಒಂದೇ ಸ್ಟಡಿ ಮಾಡ್ಬೇಕಂದ್ರೆ ಅದನ್ನೇ ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತಾರಂತ. ಆ ಥರ ಮಾಡ್ಬಿಡ್ತಾರೆ ಈ ಪ್ರಾಡಕ್ಟ್. ಅದಕ್ಕೆ ಒಂದು ಕೊಬ್ಬರು ಕೊಟ್ಟಿದ್ದಾರೆ ನೋಡಿ, ಈ ಪ್ರಾಡಕ್ಟ್, ಈ ಹೂವು ಗೊತ್ತಿದೆ, ಆ ಹೂವಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ. ಈ ಪ್ರಾಡಕ್ಟ್ ತುಂಬಾ ಜನ ನೋಡ್ತಾ ಇರ್ತಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ. ಹಾಗಾಗಿ ದಿಸ್ ಪ್ರಾಡಕ್ಟ್ ಇಸ್ ಎ ಮಿರಾಕಲ್ ಪ್ರಾಡಕ್ಟ್ ಇನ್ ಮೆಡಿಕಲ್ ಸೈನ್ಸ್. ಅದಕ್ಕೋಸ್ಕರ ಮೆಡಿಕಲ್ನವರಿಗೂ ಕ್ವಶನ್ ಆಗ್ತದೆ, ಇದು ಹೇಗೆ ಗುಣ ಆಯ್ತಪ್ಪ ಅಂತ. ಸೊ ಅದರಲ್ಲಿರುವ ಅಂಶಗಳಿಂದ ಅದು ಆ ರೀತಿ ವರ್ಕ್ ಆಗ್ತದೆ, ಮಿರಾಕಲ್ ಆಗಿ ಕೆಲಸ ಮಾಡ್ತದೆ. ಅದರಿಂದ ಇದು ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಕೊಡ್ಬೋದು, ನೀವು ದೊಡ್ಡವರಿಗೆ ಕೊಡ್ಬೋದು, ಪ್ರತಿಯೊಬ್ಬರಿಗೂ, ಯಾರಿಗೆಲ್ಲ ಬ್ರೈನ್ ಇದೆ ಅವರಿಗೆಲ್ರಿಗೂ ಕೊಡ್ಬೋದು. ಮ್ಯಾಕ್ಸಿಮಮ್ ಬ್ರೈನ್ ಇಂಬ್ಯಾಲೆನ್ಸ್ ಇರ್ತದೆ, ಕಾನ್ಸಂಟ್ರೇಷನ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅವ್ರಿಗೆ. ಸೊ ಇನ್ನು ಯಾರಿಗೆ ಊಟ ಸೇರೋದಿಲ್ಲ, ಅಜೀರ್ಣ ಇರ್ತದೆ, ಊಟ ಸೇರೋದಿಲ್ಲ, ಊಟ ಮಾಡ್ಬೇಕಂತ ಇರ್ತದೆ, ಇಟ್ಕೊಂಡು ನೋಡಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರಿಗೆ ರುಚಿಸುವುದೇ ಇಲ್ಲ ಅವರಿಗೆ. ಸೊ ಅಂಥವರಿಗೆ ದಿಸ್ ಪ್ರಾಡಕ್ಟ್ ತುಂಬ ಹೆಲ್ಪ್ ಆಗ್ತದೆ ನೋಡಿ. ಒಂದು 2 ಗ್ಲಾಸ್ ಕುಡಿಲಿಕ್ಕೆ ಹೇಳಿ, ಹಸಿವೆ ತುಂಬ ಚೆನ್ನಾಗಿ ಹಸಿವೆ ಆಗ್ತದೆ, ಅಜೀರ್ಣ ಅದೆಲ್ಲ ಹೋಗ್ಬಿಡ್ತದೆ.
ಅಂದರೆ ಹೊಟ್ಟೆ ಕ್ಲೀನ್ ಆಗಿಬಿಡ್ತದೆ. ಹೊಟ್ಟೆ ಯಾವಾಗ ಕ್ಲೀನ್ ಆಯಿತೋ ನೀವು ಊಟ ಮಾಡಲಿಕ್ಕೆ ಶುರು ಮಾಡ್ತೀರಿ. ಯಾವಾಗ ಊಟ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಇದೆ, ಉಟ್ಕೊಂಡು ಯೋಚನೆ ಮಾಡ್ತಾರೆ ಮಾಡಬೇಕಾ ಬೇಡವಾ ಅಂತ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಎಷ್ಟು ಅವರು ಅದು ಅಡಿಕ್ಟ್ ಆಗಿರ್ತಾರೋ. ಅಡಿಕ್ಟ್ ಅಂದ್ರೆ ಅದು ಬೇಕೇ ಬೇಕು ಅವ್ರಿಗೆ. ಅದು ಇಲ್ಲ ಅಂತ ಹೇಳಿದ್ರೆ ಅವ್ರು ಊಟನೇ ಮಾಡೋದಿಲ್ಲ ನೋಡಿ. ಆ ಪರಿಸ್ಥಿತಿಯಲ್ಲೂ ಕೆಲವರು ಇದ್ದಾರೆ. ಅಂಥವ್ರನ್ನ ನಾನು ಎಷ್ಟೋ ಜನ ನೋಡಿದ್ದೆ. ಮನೆಯಲ್ಲಿ ಏನಾದರೂ ಕೆಲವರು ನಾನ್ ವೆಜ್ಜಿಗೆ ಅಡಿಕ್ಟ್ ಆಗಿರ್ತಾರೆ, ಅಥವಾ ಕೆಲವರಿಗೆ ಫಿಶ್ಗೆ ಅಡಿಕ್ಟ್ ಆಗಿರ್ತಾರೆ. ಇವರಿಗಂತೂ ತುಂಬ ಕಷ್ಟನೇ. ಅವ್ರಿಗೇನಾದರೂ ವೆಜಿಟೇರಿಯನ್ ಅಡುಗೆ ಮಾಡಿದರೆ ಅವರು ಅದು ಊಟ ಮಾಡದೆ ಹೋಟೆಲ್ ಹೋಗಿ ಊಟ ಮಾಡೋರು ಎಷ್ಟೋ ಜನ ಇದ್ದಾರೆ. ಯಾಕೆಂದರೆ ಅದು ಅವ್ರಿಗೆ ಅಷ್ಟು ಬೇಕೇ ಬೇಕು. ಸೊ ಅಂಥವರಿಗೆಲ್ಲ ದಿಸ್ ಪ್ರಾಡಕ್ಟ್ ತುಂಬ ಹೆಲ್ಪ್ ಆಗ್ತದೆ ಮೈಂಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. ಅದಕ್ಕೋಸ್ಕರ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಈವನ್ ಆಗ ಹೇಳಿದ್ರು ನಿಮಗೆ ಬಿ ಪಿಯನ್ನು ಇದು ನಾರ್ಮಲ್ ಮಾಡಲಿಕ್ಕೂ ಸಹ ಇದು ಹೆಲ್ಪ್ ಮಾಡ್ತದೆ. ಹೈ ಬಿ ಪಿ ಇರ್ಬೋದು, ಲೋ ಬಿ ಪಿ ಇದು ಅವರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಇನ್ನು ಅಜೀರ್ಣತೆ, ಲಿವರ್ಗೆ ಸಂಬಂಧಪಟ್ಟ, ಹೊಟ್ಟೆಗೆ ಸಂಬಂಧಪಟ್ಟ, ಅಥವಾ ನಿಮಗೆ ಈವನ್ ಕರುಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ದವರಿಗೂ ಕೂಡ ಇದನ್ನು ಕೊಟ್ಟಾಗ ಇದು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಒಂದು ಅಂಶ ಇದರಲ್ಲಿ ಇದೆ. ಸೊ ಹಾಗಾಗಿ ಇದು ಈವನ್ ಕರುಳಿಗೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮನ್ನು ಸರಿ ಮಾಡ್ತದೆ. ಹೊಟ್ಟೆ ನೋವಿದ್ರೆ, ಅಸಿಡಿಟಿ ಆದರೆ, ಗ್ಯಾಸ್ಟ್ರಿಕ್ ಆದರೆ, ಸೊ ಅಥವಾ ನಿಮಗೆ ಅಲ್ಸರ್ ಆದರೆ ಅವರಿಗೂ ಕೂಡ ನೀವು ಇದನ್ನು ಕೊಟ್ಟು ಕರೆಕ್ಟ್ ಮಾಡ್ಕೋಬಹುದು. ಸೊ ಅದರಿಂದ ಶಂಖಪುಷ್ಪ ಅಥವಾ ಬಟರ್ಫ್ಲೈ ಪೀಕ್ ಟೀ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಯೂಸ್ ಮಾಡಿ ಬೆನಿಫಿಟನ್ನು ತಗೋಬಹುದು. ಯಾರಾದರೂ ಯೂಸ್ ಮಾಡಿದ್ದಾರೆ ಹೇಳ್ಬೋದು ನಿಮ್ಮ ಅವಶ್ಯಕತೆ. ಇವನ್ ಇದು ಕರಳು ಹುಣ್ಣು ಅಂತ ಹೇಳ್ತಾರೆ. ಕರಳು ಹುಣ್ಣಾಗಿ ಪ್ರಾಬ್ಲಮ್ ಆಗ್ತದೆ ಕೆಲವರಿಗೆ. ಯಾವಾಗಲೂ ಕಂಟಿನ್ಯೂಸ್ ಆಗಿ ಹೊಟ್ಟೆ ನೋವು ಇರ್ತದೆ, ಗುಣ ಆಗ್ತದೆ, ಪುನಃ ಬರ್ತದೆ. ಸೊ ಅಂಥವರಿಗೂ ಕೂಡ ಇದನ್ನು ಕೊಟ್ಟು ಸರಿ ಮಾಡ್ಬೋದು ನೋಡಿ. ಸೊ ನೆಕ್ಸ್ಟ್ ಇವನ್ ಹಾರ್ಟಲ್ಲಿ ವೇರಿಯೇಷನ್ಸ್, ಬಿ ಪಿ ವೇರಿಯೇಷನ್ ಆಗೋದು, ಆಗಾಗ ವೇರಿಯೇಷನ್ನ ಬ್ಯಾಲೆನ್ಸ್ ಮಾಡ್ತದೆ ನೋಡಿ. ಸರ್ಕ್ಯುಲೇಷನ್ಗೆ ಸಹ ಇದು ಹೆಲ್ಪ್ ಆಗ್ತದೆ. ಅವರಿಗೂ ಕೂಡ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇವನ್ ಇದರ ಸ್ಕಿನ್ನಿಗೆ ಸಹ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇದರ ಬೇರಿದೆ ನೋಡಿ, ಇದರ ಬೇರಿನ ಪೌಡರ್ ಅಥವಾ ಇದರ ಹೂವಿನ ಪೌಡರ್. ಸೊ ಇದನ್ನು ನೀವು ಫೇಶಿಯಲ್ ಮಾಡಿ ಈವನ್ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೋದು. ಸೊ ಅದಕ್ಕೂ ಕೂಡ ಇದು ಹೆಲ್ಪ್ ಆಗ್ತದಂತಿದೆ. ಬಟ್ ನಮ್ಮ ಹತ್ರ ಪೌಡ್ರ್ ಇಲ್ಲ, ನಮ್ಮ ಹತ್ರ ಈವನ್ ಡ್ರೈ ಹೂ ಮಾತ್ರ ಇರೋದ್ರಿಂದ. ಸೊ ಹಾಗಾಗಿ ನೀವು ಅದರ ಬಗ್ಗೆ ಬೇರೆ ತಿಳ್ಕೊಬೋದು. ಈವನ್ ಕಿಡ್ನಿ ಆ್ಯಂಡ್ ಇಮ್ಯುನಿಟಿಯನ್ನು ಕರೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕಿಡ್ನಿ, ಯೂರಿನ್ ಟ್ರ್ಯಾಕ್, ಕಿಡ್ನಿಯಲ್ಲಿ ಸ್ಕಲ್ ಆಗದಿದ್ದಾಗೆ ಈ ವಾಟರ್ ತುಂಬ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದರಿಂದ ಕಿಡ್ನಿ ಇನ್ಫೆಕ್ಷನ್ ಇರ್ಬೋದು, ಅಥವಾ ಯೂರಿನ್ ಟ್ರ್ಯಾಕ್ ಪ್ರಾಬ್ಲಮ್ ಇರ್ಬೋದು, ಅದನ್ನು ಸರಿ ಮಾಡಲಿಕ್ಕೆ ದೀಸ್ ಪ್ರಾಡಕ್ಟ್. ಬಟ್ ಇದೇನು ರೇಟ್ ಇಲ್ಲ, ಕಾಸ್ಟ್ಲಿ ಇಲ್ಲ. ನನಗೆ ರೇಟ್ ಹೇಳ್ತೀನಿ ನೋಡಿ. ಇದೊಂದು ತೊಗೊಂಡ್ರೆ ನಿಮಗೆ 6 ತಿಂಗಳು ಬರ್ಬೋದು. ಅಷ್ಟು ಹೂ ಇದೆ ಅದ್ರೊಳಗಡೆ. ಒಂದು 2 ಹೂ ಹಾಕಿದ್ರು ಸಾಕಾಗ್ತದೆ ರೆಗ್ಯುಲರ್. ಸೊ ಹಾಗಾಗಿ ಕಿಡ್ನಿಯನ್ನು ಕರೆಕ್ಟ್ ಮಾಡಲಿಕ್ಕೆ, ಬ್ಯಾಲೆನ್ಸ್ ಮಾಡಲಿಕ್ಕೆ, ಕರೆಕ್ಟಾಗಿ ಅದು ಫಿಲ್ಟರ್ ಮಾಡಲಿಕ್ಕೆ ಈ ಹೂ ನಿಮಗೆ ಸಹಾಯ ಮಾಡ್ತದೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಎದುರಿಸಿ ಕ್ಯಾನ್ಸರ್ ಬರದಂತೆ ತಡೀತದಂತೆ. ಇದು ಕ್ಯಾನ್ಸರಿಗಂತಲ್ಲ, ಆದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಯಾವಾಗ ರೋಗ ನಿರೋಧಕ ಶಕ್ತಿ ತುಂಬ ಸ್ಟ್ರಾಂಗ್ ಆಗ್ತದೋ, ಈ ಕ್ಯಾನ್ಸರ್ ಮತ್ತು ಈ ವೈರಸ್, ಈ ಬ್ಯಾಕ್ಟೀರಿಯಾಸ್ ಒಳಗಡೆ ಬರೆದಿದ್ದಾಗೆ ಇದು ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗೆ ನಿಮಗೆ ಸ್ಕಿನ್ನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ದರೆ, ತಲೆನೋವು ಇದ್ದರೆ, ತಲೆ ಸಿಡಿತಾ ಇದ್ದರೆ, ಅದಕ್ಕೂ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಆಮೇಲೆ ಯಾರಿಗಾರು ಅರ್ಧ ತಲೆನೋವು ಅಂತ ಹೇಳಿದ್ರೆ, ಮಾರ್ಕ್ ಮಾಡಿದೆ, ಅರ್ಧ ತಲೆನೋವು ಬರ್ತದೆ, ಒಂದು ಕಡೆ ಮಾತ್ರ ತಲೆನೋವು ಬರ್ತದೆ, ಅವರಿಗೂ ಕೂಡ ಇದು ರಿಸರ್ಚ್ ಪ್ರಕಾರ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳಿದ. ಸೊ ದಿಸ್ ಆರ್ ದ ಮೇಯ್ನ್ ನಿಮಗೆ ಬೆನಿಫಿಟ್. ಯಾರಿಗಾದರೂ ನಿಮಗೆ ಇಲ್ಲಿ 8 ಬೆನಿಫಿಟ್ ಒಂದೇ ಕಡೆ ಇದೆ. ನಿಮಗೆ ಹೇಳಲಿಕ್ಕೆ ಕಷ್ಟ ಆದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಸೊ ತೆಗೆದು ನಿಮಗೆ ಸ್ಟೇಟಸ್ಸಿಗೆ ಹಾಕ್ತೀರಾ ಅಥವಾ ನಿಮ್ಮ ಗ್ರೂಪಲ್ಲಿ ಹಾಕ್ತೀರಾ ನೋಡ್ಕೊಳ್ಳಿ. ಕೆಳಗಡೆ ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹಾಕುವುದು ಹೇಗಂತ ನಿಮಗೆ ಗೊತ್ತಿರ್ಬೋದು. ಕೆಳಗಡೆ ಫೋನ್ ನಂಬರ್ ಟೈಪ್ ಮಾಡಿ. ಸೊ ದಿಸ್ ಇಸ್ ಮಾರ್ಕೆಟಿಂಗ್, ಈಸಿ ಮಾರ್ಕೆಟಿಂಗ್. ಸೊ ಅದರಿಂದ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಇದರಲ್ಲಿ. ಸ್ಲೋ ಏಜಿಂಗ್ ಪ್ರೋಸೆಸ್, ಯಾರಿಗೆಲ್ಲ ಯಾವಾಗಲೂ ಯಂಗ್ ಇರಬೇಕು, ಇನ್ನೂ ನಾವು ಚೆನ್ನಾಗಿರಬೇಕು, ಯಾವಾಗಲೂ ಸ್ಫುರದ್ರೂಪಿಗಳಾಗಿ ಕಾಣಬೇಕು. ಸ್ಲೋ ಏಜಿಂಗ್ ಪ್ರೋಸೆಸ್.
ನಿಮಗೆ 50 ವರ್ಷ ಆದರೂ ನೀವು 30 ವರ್ಷದ ಹಾಗೆ ಕಾಣ್ತೀರಂತೆ. ಇದನ್ನ ರೆಗ್ಯುಲರ್ ಯೂಸ್ ಮಾಡಿ. ಇದು ತುಂಬ ದುಡ್ಡು ಖರ್ಚಿಲ್ಲ ನೋಡಿ. ಜನ ಅದಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ತಾರೆ, ನಾನು ಇರಬೇಕಾಗಿ ಏನೇನೋ ಫ್ಯಾಷನ್ ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಕೆಮಿಕಲ್ ಯೂಸ್ ಮಾಡ್ತಾರೆ, ಮತ್ತೇನೂ ಆಗೋದಿಲ್ಲ. ನ್ಯಾಚುರಲ್ ನಿಮಗೆ ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಈ ನ್ಯಾಚುರಲ್ ಪ್ರಾಡಕ್ಟ್ ನನಗೆ ಯಾರೋ ನಿನ್ನೆನೋ ಮೊನ್ನೆ ಯಾರೋ ಹೇಳಿದರು, ಜಾಸ್ತಿ ದಿವಸ ಯೂಸ್ ಮಾಡಲಿಲ್ಲ ಸರ್, ಸುಮಾರು 1 ವಾರ ಯೂಸ್ ಮಾಡಿದ್ರೆ ನನಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ಲೋ ಏಜಿಂಗ್ ಪ್ರೋಸೆಸ್, ನಿಮಗೆ ಯಾವಾಗಲೂ ಹೆಂಗಾಗಿರಬೇಕು, ಚೆನ್ನಾಗಿ ಕಾಣಬೇಕು, ಆದರೆ ದಿಸ್ ಪ್ರಾಡಕ್ಟ್ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ಹೆಲ್ದಿ ಹೇರ್ಸ್. ಸ್ಕಿನ್ ತುಂಬ ಗ್ಲೋ ಆಗಿರಬೇಕು. ಅದಕ್ಕೆ ಪಾರ್ಲರಿಗೆ ಹೋಗಿ ಎಷ್ಟೆಷ್ಟು ಖರ್ಚು ಮಾಡ್ತೀರಿ, ಇದು ಒಂದು 4 ಗ್ಲಾಸ್ ಕುಡೀರಿ ಅಲ್ಲ ನೀರು. ನೋಡಿ, ಒಂದು ಟ್ರೈ ಮಾಡಿ. ನೀವು ಇದಕ್ಕೊಂದು 350 ರೂಪಾಯಿ ಅಷ್ಟೇ ಇರ್ಬೋದು. ಸೊ ನೀವು ಒಂದ್ಸಲ ಪಾರ್ಲರಿಗೆ ಹೋದರೆ 300, 400, 500 ಬಿಲ್ ಮಾಡ್ತಾರೆ, 1000ನೂ ಮಾಡ್ಬೋದು. ಬಟ್ ಇದನ್ನು ನೀವು ಜಸ್ಟ್ ಕುಡಿದ್ರಿ ಒಂದು 6 ತಿಂಗಳು ನೋಡಿ. ಹೆಲ್ದಿ ಹೇರ್ಸ್ ಡಿಟಾಕ್ಸಿಫೈ ದ ಹೋಲ್ ಬಾಡಿ. ಈವನ್ ಗ್ಯಾನೋಡರ್ಮದಾಗೆ ನೋಡಿ, ಹೋಲ್ ಬಾಡಿಯನ್ನು ಡಿಟಾಕ್ಸಿಫಿಕೇಶನ್ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಇದಕ್ಕೆ ಆರೋಗ್ಯ ಸಂಜೀವಿನಿ ಅಂತ ಕರೀತಾರಂತೆ. ಸೊ ಬೂಸ್ಟ್ ಯುವರ್ ಇಮ್ಯೂನ್ ಸಿಸ್ಟಮ್, ಆಂಟಿ ಡಿಪ್ರೆಸೆಂಟ್, ಹೆಲ್ಪ್ಸ್ ಇಂಪ್ರೂವ್ ದ ಮೂಡ್ ಆ್ಯಂಡ್ ಸ್ಲೀಪ್. ಇದರಲ್ಲಿ ಆಂಟಿ ಡಿಪ್ರೆಸೆಂಟ್ ಏನು ಅಂಶ ಇರುವುದರಿಂದ ಈ ಮೂಡ್ ನಿಮಗೆ ಮೂಡ್ ಇರ್ತದೆ. ನಾನು ಆಗಲೇ ಹೇಳ್ದಲ್ಲ, ಡಿಎಕ್ಷನ್ ಯಾರು ಮಾಡೋದಿಲ್ಲ ಅವರಿಗೆಲ್ಲ ಇದನ್ನು ಕೊಡಿ ಅಂತ. ಅವ್ರು ಡಿಎಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೂಡ್ ಬಂದ್ಬಿಡ್ತದೆ ಅವ್ರಿಗೆ. ಆ್ಯಂಡ್ ಒಳ್ಳೆ ನಿದ್ರೆ ಇದ್ದವ್ರು ಎಲ್ಲ ಕೆಲಸವನ್ನು ಮಾಡ್ತಾರೆ. ಕೆಲವರು ನಿದ್ರೆ ಇಲ್ಲಾಂದ್ರೆ ಪ್ರಾಬ್ಲಮ್, ಅದಕ್ಕೂ ಇದು ಹೆಲ್ಪ್ ಆಗ್ತದೆ. ಆಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್ ರಿಲೀಫ್, ಯಾರಿಗೆಲ್ಲ ತುಂಬ ಆಂಗ್ಸೈಟಿ ಇರ್ತಾರೆ, ಒತ್ತಡದಲ್ಲಿ ಇರ್ತಾರೆ, ಆಮೇಲೆ ಸ್ಟ್ರೆಸ್ ಇರ್ತದೆ, ಟಾರ್ಗೆಟ್ ಓರಿಯೆಂಟೆಡ್ ಇದೆ, ಅವರಿಗೂ ಇದು ಒಳ್ಳೆಯದು. ಆ್ಯಂಟಿ ಇನ್ಫ್ಲಮೇಟ್ರಿ, ಇಟ್ಸ್ ಕ್ಯಾಲೋರೀಸ್ ಫ್ರೀ, ಕೆಫೈನ್ ಫ್ರೀ. ಓ ನೋಡಿದ್ರ, ಈವನ್ ಇದರಲ್ಲಿ ಕ್ಯಾಲೋರಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಇದೆ. ಆಮೇಲೆ ಕೆಫೀನ್ ಅಂತೂ 100% ಇದರಲ್ಲಿ ಇಲ್ಲ ಅಂತ. ಮ್ಯಾಕ್ಸಿಮಮ್ ಪ್ರಾಡಕ್ಟಲ್ಲಿ ಕೆಲವು ಟೈಮ್ ಕೆಫೀನ್ ಇರ್ತದೆ, ಜಸ್ಟ್ ಲೈಕ್ ಕಾಫಿಯಲ್ಲಿ ಇದ್ದ ಹಾಗೆ. ಕಾಫಿಯಲ್ಲಿ ತುಂಬ ಜಾಸ್ತಿ ಇರ್ತದೆ, ಬಟ್ ಇದರಲ್ಲಿ ನಿಮಗೆ ಈವನ್ ಕೆಫೈನ್ ಫ್ರೀ ಇದೆ, ಏನೂ ಇಲ್ಲ ಅಂತ. ಸೊ ಅಂಥ ಒಂದು ಸೂಪರ್ ಸಂಜೀವಿನಿ ಪ್ರಾಡಕ್ಟ್ ಡಿಎಕ್ಸನ್ ನಮಗೆ ಕೊಟ್ಟಿದೆ. ಸೊ ಬಾಕ್ಸ್ ನೋಡಿ, ಬಾಕ್ಸ್ ಇದನ್ನು ನೀವು ಈಸಿಯಾಗಿ ಇದು ಹೇಗಪ್ಪ ಓಪನ್ ಮಾಡೋದಂತ ಜಸ್ಟ್ ನೋಡಿ, ಓಪನ್ ಮಾಡ್ಬೋದು. ಇದರೊಳಗಡೆ ಫ್ಲವರ್ಸ್ ಇದೆ, ಡ್ರೈ ಫ್ಲವರ್ಸ್ ಇದೆ ನೋಡಿ, ಡ್ರೈ ಮಾಡಿದ್ರಲ್ಲ ಫ್ಲವರ್ಸ್. ಇದನ್ನು ತೆಗೆದು ನೀವು ಜಸ್ಟ್ ಗ್ಲಾಸಿಗೆ ಹಾಕಿದರೆ ರೆಡಿ ಆಗ್ಬಿಡಿ. ತೋರಿಸ್ತೀನಿ ಬೇಕಾದ್ರೆ, ಈಗ ಗ್ಲಾಸ್ ಓಪನ್ ಮಾಡಿಕೊಂಡು. ಸೊ ಹಾಗಾಗಿ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಡಿಎಕ್ಸನ್ ಕೊಟ್ಟಿದೆ ಶಂಖಪುಷ್ಪ. ಸೊ ಇನ್ನೊಂದು ರಿಸರ್ಚ್, ಇದನ್ನು ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಹೇಳಲಿಕ್ಕೆ ತುಂಬ ಅಂದರೆ ಇವನ್ ಇದರಲ್ಲಿ ಕೊಟ್ಟಿದೆ. ಈ ರಿಸರ್ಚ್ ಅಲ್ಲಿ 2 ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಇದ್ರೆ, ಫೈಟ್ಸ್ ಕ್ಯಾನ್ಸರ್ ಸೆಲ್ಸ್ ಅಂತ ಹಾಕಿದ್ದಾರೆ. ಈವನ್ ಐಸೈಟಿಗೆ ತುಂಬ ಒಳ್ಳೇದಂತ ಹಾಕಿದ್ದಾರೆ, ಕಣ್ಣಿಗೂ ಕೂಡ ಐಸೈಟ್ ಮೇಲೆ ಕೊಟ್ಟಿದ್ದಾರೆ ನೋಡಿ. ಐಸೈಟಿಗೆ ಇದು ತುಂಬ ಹೆಲ್ಪ್ ಆಗ್ತದೆ. ಅದಲ್ಲದೆ ಪೇಯ್ನ್ ರಿಲೀವರ್, ಪೇಯ್ನ್ ಆ್ಯಂಡ್ ಮೂಡ್ ಅದು ಎನ್ಹಾನ್ಸರ್. ಓಕೆ, ಈವನ್ ಸ್ಕಿನ್ ಆ್ಯಂಡ್ ಸಿಸ್ಟಮ್ ಟೋಟಲಿ ನಿಮಗೆ ಬೆನಿಫಿಟ್, ನಂಬರ್ 1 ಬೆನಿಫಿಟ್ ಇದರಲ್ಲಿ ಇದೆ. ಇದನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಅಟ್ಲೀಸ್ಟ್ 6 ಮಂತ್ ತೊಗೊಂಡಾಗ ನಿಮಗೆ ಪಕ್ಕಾ ರಿಸಲ್ಟ್ ಇದರಲ್ಲಿ ನೀವು ಕಾಣ್ಬೋದು. ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ, ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಸೊ ಕೇಳಿ. ಕ್ಯಾನ್ ವಿ ಡ್ರಿಂಕ್ ಬಟರ್ಫ್ಲೈ ಪಿ ಟೀ? ಇಷ್ಟೆಲ್ಲ ಕೇಳಿದ ನಂತರ ಇನ್ನೂ ನಮಗೆ ಡೌಟ್ ಇದ್ದರೆ ನೀವು ಕೇಳ್ಬೋದು, ಅದರ್ವೈಸ್ ಇವತ್ತೇ ಆರ್ಡರ್ ಮಾಡ್ಬೋದು ಅಂತ. ಡ್ರಿಂಕಿಂಗ್ ಬಟರ್ಫ್ಲೈ ಪೀ ಫ್ಲವರ್ ಡೈಲಿ ಈಸ್ ಜನರಲಿ ಸೇಫ್ ಅಂತ. ಇನ್ನು ಕೆಲವರು ಕೇಳ್ಬೋದು, ಇದನ್ನು ದಿನಂಪ್ರತಿ ಕುಡಿಬೋದಾ, ಅಥವಾ ಬೆಳಿಗ್ಗೆ ಕುಡಿಬೋದಾ, ಸಂಜೆ ಕುಡಿಬೋದಾ? ಇದು ಜಸ್ಟ್ ಲೈಕ್ ಎ ವಾಟರ್, ಜಸ್ಟ್ ಲೈಕ್ ಎ ನೀರು. ದಿನ ಕುಡಿಬೇಕು, ಅಟ್ಲೀಸ್ಟ್ ದಿನ 1 ಲೀಟ್ರ್, 2 ಲೀಟ್ರ್, 3 ಲೀಟ್ರ್ ಕುಡೀರಿ ಅಂತ ಹೇಳ್ತಾರೆ. ದಿನ ಇದನ್ನು 3 ಲೀಟ್ರ್ ಕುಡಿಬೋದು. ಯಾಕೆಂದರೆ ದೇ ಆರ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ಪ್ರಮೋಟ್ ಬ್ರೈನ್ ಹೆಲ್ತ್. ಮತ್ತೆ ಪುನಃ ಒತ್ತಿ ಹೇಳ್ತಾ ಇದ್ದಾರೆ, ಬ್ರೈನ್ ಹೆಲ್ತ್, ಬ್ರೈನ್ ಸರಿ ಇದೆ, ಎಲ್ಲ ಸರಿ. ಆ್ಯಂಡ್ ಪೊಸೆಸ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್. ಯಾವುದೇ ಆಂಟಿ ಇನ್ಫ್ಲಮೇಟರಿ ಆಗ್ತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದರೆ, ಪೇಯ್ನ್ ಆಗ್ತಾ ಇದ್ದರೆ, ಸುಜನ್ ಆಗ್ತಾ ಇದ್ದರೆ, ಅಥವಾ ನಿಮಗೆ ಉರಿ, ಎದೆ ಉರಿ ಬರುವುದು, ಅಥವಾ ಕಾಲು ಉರಿ ಬರುವುದು, ಆಮೇಲೆ ಮೋಷನ್ನಲ್ಲಿ ಪ್ರಾಬ್ಲಮ್ ಆಗೋದು, ಎಲ್ಲ ಆಂಟಿ ಇನ್ಫ್ಲಮೇಟರಿ ಆ ಪ್ರಾಪರ್ಟಿ ಮೇಲೆ ಇದು ವರ್ಕ್ ಆಗ್ತದೆ. ಡಸ್ ಬ್ಲೂ ಟೀ ರೆಡ್ಯೂಸ್ ದ ವೆಯ್ಟ್? ಇದಕ್ಕೆ ಇನ್ನೊಬ್ಬ ಹೇಳ್ತಾರೆ ಬ್ಲೂ ಟೀ ಅಂತ ಕರಿತಾ ಇದ್ದಾರೆ. ವೆಯ್ಟ್, ಎಸ್, ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಸಹ ಇದು ಹೆಲ್ಪ್ ಆಗ್ತದೆ.
Blue tea derived from butterfly pea flowers may aids weight loss. ಈವನ್ weight loss ಕೂಡ ಇದು ನಿಮಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಕಮ್ಮಿ ಇದರಲ್ಲಿ ನಿಮ್ಮ ಎಲ್ಲ ಟಾರ್ಗೆಟನ್ನು ಮುಗಿಸ್ಲಿಕ್ಕೆ ದಿಸ್ ಪ್ರಾಡಕ್ಟ್ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದನ್ನು ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿ ನೀವು ಕುಡಿಬೇಕು. ಅದರ ಅನುಭವವನ್ನು ನೀವು ಜನರ ಜೊತೆಗೆ ಶೇರ್ ಮಾಡಬೇಕು. ಡೈರೆಕ್ಟ್ಲಿ ಮಾರ್ಲಿಕ್ಕೆ ಹೋಗಬೇಡಿ. ನೀವು ಡಾಕ್ಟ್ರಾ ಅಂತ ಕೇಳ್ತಾರೆ ಅಥವಾ ನೀವು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂತ ಕೇಳ್ತಾರೆ. ನಿಮ್ಮ ಒಂದು ಡ್ಯೂಟಿ ಅಂದರೆ ನಾನು ಇದನ್ನು ಕುಡಿದಿದ್ದೀನಿ, ನನಗೆ ಒಳ್ಳೇದಾಗಿದೆ, ತಮ್ಗೆ ಒಳ್ಳೇದಾಗ್ತದೆ ಅಷ್ಟೇ ನೀವು ಹೇಳುವಂಥದ್ದು. ಸೊ ಹಾಗಾಗಿ ಹೇಗೆ ಪ್ರಿಪೇರ್ ಮಾಡೋದಂತ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಕಪ್ಪು ತಗೊಳ್ಳಿ ಅಥವಾ ಗ್ಲಾಸ್ ತಗೊಳ್ಳಿ ಆ್ಯಂಡ್ ಅದಕ್ಕೆ ಒಂದು 5 ಗ್ರಾಮ್ಸ್ ಅಂದರೆ ಪೌಡ್ರ್ ಅಂತ ಹೇಳಿದ್ರೆ 5 ಗ್ರಾಮ್ ಅಂತ ಹೇಳಿದ್ರೆ, ನಮ್ಮ ಹತ್ರ ಪೌಡ್ರ್ ಇಲ್ಲ, ಫ್ಲವರ್ ಇದೆ. 3 ಫ್ಲವರ್, 3 ಹೂವನ್ನು ಹಾಕಿ ಅಂತ. ಸೊ ಹಾಕಿ ನೀವು ಅಟ್ಲೀಸ್ಟ್ ಒಂದು 200 ml ನೀರಿರ್ಬೋದು. ಬಾಯ್ಲ್ಡ್ ವಾಟರ್, ನಿಮಗೆ ಬಿಸಿ ನೀರಿಗೆ ನೀವು ಹಾಕೋದ್ರಿಂದ ಒಂದು 2-3 ನಿಮಿಷದಲ್ಲಿ ಬಿಡ್ತದೆ. ತಣ್ಣೀರಿಗೆ ಹಾಕಿದರೆ ಸ್ವಲ್ಪ ನಿಮಗೆ ಬಿಡೋದು ಸ್ವಲ್ಪ ಲೇಟ್ ಆಗ್ತದೆ, ಯಾಕೆ ತಣ್ಣೀರಲ್ಲ. ಹಾಗೆ ಬಿಸಿ ನೀರಿಗೆ ಹಾಕಿದ್ರೆ ಕೂಡಲೇ ಟೀ ಇದ್ದಾಗೆ ಟೀ ಮಾಡ್ತಾರೆ, ಅದೇ ಥರ 2-3 ಮಿನಿಟ್ಸಲ್ಲಿ ಬಿಟ್ಬಿಡ್ತಾರೆ. ಆ್ಯಂಡ್ ನಿಮಗೆ ಇದರಲ್ಲಿ ಯಾವುದೇ ಟೇಸ್ಟ್ ಇಲ್ಲ. ನೀರು ನೀವು ಯೂಶ್ವಲಿ ನೀರಿದ್ದ ಹಾಗೆ ಇರ್ತದೆ, ಏನು ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ. ಈವನ್ ನಿಮಗೆ ಟೀ ಹಾಕಿದಾಗ ನಮಗೆ ಸ್ವಲ್ಪ ಕಡು ಟೇಸ್ಟ್ ಬರ್ತದಲ್ಲ, ಸ್ವಲ್ಪ ನಿಮಗೆ ಲೈಟ್ ಕಹಿ ಇದ್ದಾಗೆ ಇರ್ತದೆ ಯಾವುದು ಟೀ, ಯಾಕೆಂದರೆ ನಿಮಗೆ ಟೀಯ ಟೇಸ್ಟೇ ಹಾಗೆ ಅದು. ಬಟ್ ಇದು ನಿಮಗೆ ಯಾವುದೇ ಟೇಸ್ಟ್ ಚೇಂಜ್ ಆಗೋದಿಲ್ಲ, ನೀರು ಇದ್ದಾಗೆ ಇರ್ತಾರೆ. ನಿಮ್ಗೇನಾದರೂ ಟೇಸ್ಟ್ ಬೇಕು ಅಂತ ಹೇಳಿದ್ರೆ, ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಹನಿ ಅಥವಾ ನೀವು ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೋದು. ಸೊ ನೀವು ಬೇಕಾದರೆ ನೀವು ಪೌಡ್ರ್ ಹಾಕಿದರೆ ಫಿಲ್ಟ್ರ್ ಮಾಡ್ಕೋಬೋದು. ಪೌಡ್ರ್ ಎಲೆ ಹಾಕಿದರೆ ಎಲೆ ತೆಗಿಬೋದು, ಅಥವಾ ಹೂ ಹಾಕಿದರೆ ಹೂ ತೆಗೆದು ಮತ್ತು ನೀವು ಕುಡಿಬೋದು. ಈವನ್ ನಿಮಗೆ ಫಿಲ್ಟ್ರ್ ಮಾಡಬೇಕು ಅಂತಿದ್ರೆ ಪೌಡ್ರ್ ಹಾಕಿದರೆ ನೀವು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಪ್ರಿಪರೇಷನ್, ಹೇಗೆ ಮಾಡೋದಂತ ತಿಳಿಸಿದ್ದೀವಿ. ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ, ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ಈಗ ನನಗೆ ಹೇಳ್ಬೋದು ಅಥವಾ ಕೇಳ್ಬೋದು. ನಿಮ್ಮ ಇದನ್ನು ಓಪನ್ ಮಾಡ್ತೀನಿ. ಹೇಳಿ ಶೆಟ್ರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಶಂಕರಪುಷ ಮನೆ ಎಲ್ಲಾ ಮನೆಯಲ್ಲೂ ತುಂಬಿರ್ತದೆ, ಅದು ನಮ್ಗೆ ಲಕ್ಷಣ ಇಲ್ಲ. ಇದು ಒಂದು ಒಳ್ಳೆ ಕ್ವಾಲಿಟಿ ಇದು ಅಂತ ಹೇಳಿ ನಿಮ್ಸೋ ಜನರಿಗೆ ನಾವು ಕೋಟಿ ಕೋಟಿ ನಮಸ್ಕಾರ ಹೇಳ್ಬೇಕು. ನೋಡಿ, ಇಲ್ಲಿ ಒಬ್ರು ರಿಸರ್ಚರ್ ಅದನ್ನೇ ಹೇಳಿದ್ದಾರೆ, ನೀವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ. ಇದ್ರ ನೋಡಿ ತೋರ್ತೀನಿ ನೋಡಿ. ಹಾಗಾಗಿ ನೀವು ಹೇಳಿದ ವರ್ಡ್ ಇಲ್ಲಿದೆ. ಯಾಕೆಂದ್ರೆ ಇದು ವೈದ್ಯ ಲೋಕಕ್ಕೆ ಸವಾಲ್ ಅಂತ ಹೇಳ್ತಾರ. ವೈದ್ಯ ಲೋಕಕ್ಕೆ ಸವಾಲ್, ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇದು ನೋಡಿ, ಈ ಸಸಿ ಎಲ್ಲರಿಗೂ ಗೊತ್ತು, ಆದರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶಂಖಪುಷ್ಪ. ನೀವು ಹೇಳಿದ್ದೆ ವರ್ಡ್ ಇದು. ಎಲ್ಲಾ ಕಡೆ ಎಲ್ಲಿಯೂ ಹರಡ್ಕೊಂಡು ಬಳ್ಳಿ ಆಗಿ ಅದರಲ್ಲಿ ಹೂ ಬಿಡ್ತಾ ಇರ್ತದೆ, ಹೂ ಬಾಡಿ ಹೋಗ್ತದೆ ಅಷ್ಟೇ. ಆದ್ರೆ ಇದನ್ನ ಎಷ್ಟು ಬೆನಿಫಿಟ್. ಅಂಕಲ್ ನಮ್ಮನೆ ಫ್ಲಾಟ್ ನಲ್ಲಿ ಇದೆ. ಓಕೆ, ಮತ್ತೆ ನೋಡಿ, ಜಸ್ಟ್ ನೀವು ಆ ಹೂ ಇದೆಲ್ಲ, ಹೂವನ್ನ ತೆಗೆದು ಡ್ರೈ ಮಾಡಿ ಇಟ್ಕೊಳ್ಳಿ, ಅದನ್ನ ನೀವು ಹಾಕಿ ಕುಡಿಬಹುದು, ಏನ್ ತೊಂದರೆ ಇಲ್ಲ. ನಾವೀಗ ನಿಮ್ ಡಿಎಕ್ಸನ್ನೇ ನಾವು ಕುಡಿಯೋದು. ಡಿಎಕ್ಸನ್ ಈಗ ಬಂದಿರೋದ್ರಿಂದ ಈಗ ಬೆಂಗಳೂರಲ್ಲಿ ನೀವು ಈಗ ಅನುಕೂಲದಲ್ಲಿ ಇದ್ದೀರಿ, ಅಲ್ಲಿ ಬೆಳೆಸ್ಕೊಳ್ತೀರಿ, ಓಕೆ. ಆದ್ರೆ ಬೆಂಗಳೂರಿನಲ್ಲಿ ಏನ್ ಮಾಡೋರು, ಡೆಲ್ಲಿಯವ್ರು ಏನ್ ಮಾಡೋದು, ಮಂಗಳೂರು ಸಿಟಿಯವ್ರು ಏನ್ ಮಾಡೋದು, ಉಡುಪಿ ಸಿಟಿಯವ್ರು ಏನ್ ಮಾಡೋದು. ಸೊ ಅವರಿಗೆಲ್ಲ ನೀವು ಇದನ್ನ ಹೊಡಿಬೇಕು. ಫಸ್ಟ್ ನೀವು ಈಗ ನಿಮ್ಮ ಮನೇಲಿದ್ರೆ ನೀವೇ ಅದನ್ನೇ ಇಮಿಡಿಯೇಟ್ ನೀವು ನೀರಿಗೆ ಹಾಕಿ ಅದನ್ನ ಕುಡಿರಿ, ನಿಮ್ಗೆ ಗೊತ್ತಾಗ್ತದೆ. ಒಣಸ್ಬೇಕಂತ ಏನಿಲ್ಲ, ನೀವು ಬಿಸಿ 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 ನೀರಿಗೆ ಒಣಸ್ಬೇಕಂತಲ್ಲ, ಡ್ರೈ ರಾ ಹಾಕ್ಬೋದು. ಬಟ್ ನಿಮ್ಮ ಹತ್ರ ಈಗ ಒಂದೇ ದಿನಕ್ಕೆ 10-20 ಬಿಟ್ಟು ಬಿಡ್ತದೆ, ಏನ್ ಮಾಡ್ತೀರಿ? ಅದನ್ನ ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ಳಿ, ದಿನ ಹಾಕಿ ಕುಡೀರಿ. ಹಾಗೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಶೆಟ್ರೆ. ಇನ್ಯಾರಾದ್ರೂ ಯೂಸ್ ಮಾಡಿದವರಿದ್ರೆ ಅವರ ಅಭಿಪ್ರಾಯ ಹೇಳ್ಬೋದು. ಯಾಕೆಂದ್ರೆ ಕಂಪನಿ ಲಾಂಚ್ ಮಾಡಿ ತುಂಬಾ ದಿನ ಆಯ್ತು, ಪ್ರಾಡಕ್ಟ್ ಅನ್ನ ಜನರಿಗೆ ಅದರ ವಿಷಯ ಗೊತ್ತಿಲ್ಲ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿಲ್ಲದೆ ನೀವು ಅದನ್ನು ತಗೊಳ್ದೇ ಇರ್ಬೋದು. ಸೊ ಇವತ್ತು ನಾವೀಗ ನಿಮ್ಗೆ ಡೀಟೇಲ್ ಆಗಿ ಹೇಳಿದೀವಿ. ಸೊ ಏನಾದರೂ ನಿಮ್ಗೆ ಡೌಟ್ ಇದ್ರೆ, ಏನಾದರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕೇಳ್ಬೋದು. ನಮ್ಮ ಜೊತೆಗೆ ಭಾನುಕಲಾ ಮೇಡಮ್ ಇದ್ದಾರೆ, ಅವ್ರು ಯಾವ್ದು ಬಂದ್ರು ಅವರು ಫಸ್ಟ್ ಯೂಸ್ ಮಾಡ್ತಾರೆ. ಸೊ ಅವರಿಗೆ ಈಗ ಮೈಕನ್ನ ಕೊಡೋಣ. ಮಂಗಳೂರಿಂದ ಹೇಳಿ ಮೇಡಮ್. ಭಾನು ಅವರೇ, ಓಪನ್ ಆಗ್ತಾ ಇಲ್ವಾ? 1 ಮಿನಿಟ್. ಓಕೆ, ಓಪನ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನಾನು
ಈ ಶಂಖಪುಷ್ಪದ ಟೀಯನ್ನು ಯೂಸ್ ಮಾಡಿದ್ದೇನೆ, ಬಟ್ ಟೇಸ್ಟ್ ಏನಿಲ್ಲ ಸರ್. ಬಟ್ ಬಿಸಿ ನೀರಿಗೆ ಹಾಕಿ ನಾನು ಒಂದು 4 ಶಂಖಪುಷ್ಪವನ್ನು ಹಾಕಿ ಬಿಸಿ ನೀರಿಗೆ ಡೈಲಿ ಕುಡಿತಾ ಇದ್ದೇನೆ. ಇವತ್ತು ಬೆಳಗ್ಗೆ ನಾನು ನೀವು ಹೇಳಿದ ಕೂಡಲೇ ಇಮಿಡಿಯೇಟ್ ನಾನು ಪ್ರಿಪೇರ್ ಮಾಡಿ ನಿಮಗೆ ಫೋಟೋ ಕೂಡ ನಿಮ್ಮ ವಾಟ್ಸಪ್ಪಿಗೆ ಫೋಟೋ ಕೂಡ ಕಳಿಸಿದ್ದೇನೆ ಸರ್. ಚೆನ್ನಾಗಿತ್ತು ಸರ್. ಮತ್ತೆ ನಿಮ್ಮ ಎಕ್ಸ್ಪ್ಲನೇಷನ್ ವಂಡರ್ಫುಲ್ ಸರ್. ಹಾಗೆ ಇಷ್ಟು ಬೆನಿಫಿಟ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಕಂಪನಿಯಲ್ಲಿ ಯಾವುದೆಲ್ಲ ಲಾಂಚ್ ಆಗ್ತದೆ ಹೊಸ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತೇವೆ ಸರ್. ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿ ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ. ಸೊ ಈಗ 2 ವೀಕ್ಸ್ ಆಯ್ತು ಸರ್ ನಾನು ತಕೊಂಡು. ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿ ಅನಿಸ್ತದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಮೊದಲೇನೆ ಹ್ಯಾಂಡ್ಸಮ್ ಇದ್ದೀರಿ ಮೇಡಮ್, ಇನ್ನೂ ನೀವು ಹ್ಯಾಂಡ್ಸಮ್ ಆಗ್ತೀರಿ. ಯಾಕೆಂದ್ರೆ ಇದರಲ್ಲಿ ಸ್ಕಿನ್ ಗ್ಲೋ ಆಗ್ತದೆ ಅಂತ ಕೊಟ್ಟಿದ್ದಾರೆ, ಆಂಟಿ ಏಜಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ರಿಯಲಿ ನೀವು ಯೂಸ್ ಮಾಡೋದ್ರಿಂದ ನಿಮ್ಮದೇ ಈಗ ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ. ಒಂದು 3 ತಿಂಗಳ ನಂತರ ಈಗ ಫೋಟೋ ತೆಗೀರಿ, ಪುನಃ ಒಂದು ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣ್ತದೆ ಅಂತ. ಯಾಕಂದ್ರೆ ಇದರ ರಿಸರ್ಚ್ ಹಾಗೆ ಹೇಳ್ತದೆ. ನಾನು ರಿಸರ್ಚ್ ಎಲ್ಲ ಸ್ಟಡಿ ಮಾಡಿದಾಗ ಆಂಟಿ ಏಜಿಂಗ್ ಪ್ರಾಪರ್ಟೀಸ್, ನೀವು ಯಾವಾಗಲೂ ಯಂಗ್ ಆಗಿದ್ದಾಗೆ ಟೋಟಲ್ ಬಾಡಿಯನ್ನು ಡಿಟಾಕ್ಸಿಫಿಕೇಶನ್ ಮಾಡ್ತದೆ ಅಂತ ಹೇಳ್ತಾರೆ. ಯಾಕೆ ಗ್ಯಾನೋಡರ್ಮ ಏನು ಮಾಡ್ತದೆ ಅದನ್ನು ಮಾಡ್ತದೆ ಅಂತ ಇದು. ಸೊ ಆ ರೀತಿಯಲ್ಲಿ ಈ ಪ್ರಾಡಕ್ಟ್ ಇದೆ. ನಮ್ಮ ಆನಂದ್ ಶೆಟ್ರು ಹೇಳ್ದಾಗೆ ತುಂಬ ಜನರಿಗೆ ಎಲ್ಲ ಸುತ್ತಮುತ್ತಲೂ ಇದೆ, ಶಂಖಪುಷ್ಪ ಇದೆ, ಬಟ್ ಅದರ ಇಂಪಾರ್ಟೆನ್ಸ್ ಜನರಿಗೆ ಗೊತ್ತಿಲ್ಲ. ಹಾಗಾಗಿ DXN ಇದನ್ನು ಈಗ ತಂದಿದೆ. ಸೊ ಇದನ್ನು ನೀವು ಯೂಸ್ ಮಾಡಿ ಬೆನಿಫಿಟನ್ನು ತಗೋಬಹುದು. ಸೊ ಈಗ ಇದರಲ್ಲಿ ರೇಟ್ ಮೇಡಮ್, ರೇಟ್ ಇದರಲ್ಲಿ 350 ಇದೆ. ನಮಗೆ ಎಷ್ಟು 300 ಇದೆಯಾ, ಎಷ್ಟು ರೇಟ್ ಇದೆ ನೋಡಿ. 280ಗೆ ಸಿಗ್ತದೆ ಸರ್. ನಮಗೆ 280ಗೆ ಸಿಗ್ತದೆ ಸರ್. 100 PV ಸಿಗ್ತದೆ. 350ಗೆ ಸೆಲ್ಲಿಂಗ್ ಪ್ರೈಸ್ ಸರ್. ಓಕೆ, 350 ಸೆಲ್ಲಿಂಗ್ ಪ್ರೈಸ್ ಇದರಲ್ಲಿ ಇದೆ. Yes, sir. ಸೊ ಹಾಗಾಗಿ 280 DP. ಅಂದ್ರೆ 70 ರುಪೀಸ್. ಒಂದು ಡಬ್ಬ ಹೋದ್ರೆ 70 ರುಪೀಸ್ ಸಿಗ್ತದೆ ನೋಡಿ. 70 100 ರುಪೀಸ್. PV ಸರ್. ಹಾ, ಆಮೇಲೆ 100 PV ಇದೆ. PV ಸಹ 100 PV ಇದೆ. ಸೊ ವಂಡರ್ಫುಲ್ ಪ್ರಾಡಕ್ಟ್. ಆಮೇಲೆ ಇದು ಇನ್ನೊಂದಂದ್ರೆ ಇದನ್ನ ಈಸಿಯಾಗಿ, ಯಾಕಂದ್ರೆ ಹೂವೇ ಇರೋದ್ರಿಂದ ಕೆಲವರು ಕೇಳ್ತಾರೆ ಏನಾದ್ರೂ ಮಿಕ್ಸ್ ಮಾಡಿದಾರ, ಅದು ಮಾಡಿದಾರ, ಇದು ಮಾಡಿ. ಇದರಲ್ಲಿ ಏನು ಮಿಕ್ಸ್ ಮಾಡಿಲ್ಲ, ಹೂವೇ ಇರೋದ್ರಿಂದ ಡ್ರೈ ಹೂವು ಇದೆ, ಅದನ್ನ ಏನು ಮಿಕ್ಸ್ ಇಲ್ಲ ನೋಡಿ. ಆದ್ರಿಂದ ಯಾರಿಗೆ ಬೇಕಾದ್ರೂ ನೀವು ಇದನ್ನ ತೋರಿಸ್ಬಿಟ್ಟು ನೀವು ಮಾರ್ಕೆಟ್ ಅನ್ನ ಮಾಡ್ಬೋದು. ಸೊ ಹಾಗಾಗಿ ಜನರಿಗೆ ಕೇಳಿ, ನಿಮ್ಗೆ ಏನಾದ್ರೂ ಯಂಗ್ ಆಗಿರ್ಬೇಕಂತ ಕೇಳಿ. ಯಾರು ಬೇಡ ಹೇಳ್ತಾರೆ? ಯಾವ್ದಾದ್ರು ಪ್ರಾಡಕ್ಟ್ ಉಂಟಾ ಕೇಳಿ, ಯಾವ ಪ್ರಾಡಕ್ಟ್ ಇದೆ ಅಂತ. ಅವರಿಗೆ ಗೊತ್ತಿರೋದಿಲ್ಲ. ಆವಾಗ ನೀವು ಇದನ್ನ ಬಗ್ಗೆ ಮಾತಾಡಿ. ಯಾಕೆಂದ್ರೆ 350 ರೂಪಾಯಿ ಕೊಟ್ಟು ಡೆಫಿನೆಟ್ಲಿ ತಗೊಳ್ತಾರೋ. ಯಾಕೆಂದ್ರೆ ತುಂಬಾ ಜಾಸ್ತಿ ಇಲ್ಲ, ನೋಡೋಣ 3 ಮಂತ್ಸ್ ಕುಡ್ದು ನೋಡೋಣ ಅಂತ ಕುಡಿತಾರೆ. ಸೊ ಮತ್ತೆ ಅವರು ಫಾಲೋಅಪ್ ಮಾಡ್ಬೇಕು. ಎಷ್ಟೋ ಜನರಿಗೆ ಏನ್ ಗೊತ್ತಾ, ತಗೊಳ್ತಾರೆ, ಮತ್ತೆ ಅದು ಬಿಸಿ ನೀರು ಮಾಡಿ ಹಾಕಿ ಕುಡಿಯುವ ಅಭ್ಯಾಸ ಕೆಲವರಿಗೆ ಇರುವುದಿಲ್ಲ. ಏನ್ ಹೇಳ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಯೋಗ ಮಾಡಿದಾಗೆ, ಎಕ್ಸರ್ಸೈಸ್ ಮಾಡಿದಾಗೆ, ಅಥವಾ ತುಂಬಾ ಜನ ಕೊರೋನಾ ಪೀರಿಯಡ್ ಅಲ್ಲಿ 100 ಜನ ಆನ್ಲೈನ್ ಮೀಟಿಂಗ್ ಮಾಡಿದ್ರು. ಎಷ್ಟು ಜನ ಉಳಿದ್ರು ನನಗಂತೂ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಲಿಲ್ಲ. ಬಟ್ ನನ್ನ ಲೆಕ್ಕದಲ್ಲಿ ಎಲ್ಲೋ ಕೌಂಟಬಲ್ ಪೀಪಲ್ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂದ್ರೆ ಕೆಲವರು ಮಾಡಿದವರು ವೀಕ್ಲಿನೋ ಮಂತ್ಲಿ ಒಂದು ಮಾಡ್ಬೋದು. ಸೊ ಕಂಟಿನ್ಯೂ ಮಾಡೋರು ಕಷ್ಟ. ಸೊ ಅವರಿಗೆಲ್ಲ ಈ ಪ್ರಾಡಕ್ಟ್ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ತದೆ ಅವ್ರಿಗೆ. ಓಕೆ, ಕಾನ್ಸಂಟ್ರೇಷನ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ಒಂದು ವೆರಿ ಗುಡ್ ಟೆಸ್ಟಿಮೋನಿಯಲ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಬಂದ್ರ ಕೂಡ ತಗೊಂಡು ಅದರ ಒಂದು ಫೀಡ್ಬ್ಯಾಕ್ ಕೊಡ್ತೀರಿ. ಸೊ ಹಾಗಾಗಿ ಕಂಪ್ನಿಯವರು ಸಹ Thank you, ನಿನ್ನೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಯು ಆರ್ ವೆರಿ ಗುಡ್ ಮಾಡೆಲ್ ಫಾರ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇನ್ ಎನಿಬಡಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಎನಿಥಿಂಗ್? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ತುಂಬಾ ವರ್ಷದ ಕೆಳಗೆ ಮಕ್ಕಳೆಲ್ಲ ಚಿಕ್ಕವರಿದ್ದಾಗೆ ಗೊತ್ತು ಸರ್, ಶಂಖಪುಷ್ಪ ಒಳ್ಳೇದು, ಮೆಮರಿ ಪವರ್ ನ ಬೂಸ್ಟ್ ಮಾಡುತ್ತೆ. ಬೈದ್ಯನಾಥ್ ಶಂಖಪುಷ್ಪ ಅಂತ ಬರುತ್ತೆ ಸರ್. ಓಕೆ, ಅದನ್ನೆಲ್ಲ ಕೆಲವರೆಲ್ಲ ಕೊಡ್ತಾ ಇದ್ರು. ನಮ್ಮ ಮಕ್ಳಿಗೆಲ್ಲ ಏನೋ ಕರೆಕ್ಟ್ ಆಗಿ ಹೆಲ್ದಿ ಆಗಿದ್ದಾರೆ, ಮೆಮರಿ ಎಲ್ಲ ಚೆನ್ನಾಗಿತ್ತು ಅಂತ ನಾನೇನು ಕೊಟ್ಟು ಟ್ರೈ ಮಾಡ್ಲಿಲ್ಲ. ಆದ್ರೆ ಕೆಲವೊಬ್ರು ಪೇರೆಂಟ್ಸ್ ಮಕ್ಕಳು ಈ ಸ್ಟಡೀಸ್ ಅಲ್ಲಿ ಡಲ್ ಇದ್ದಾಗ, ಮೆಮರೀಸ್ ಇದು ಪವರ್ ಒಂಚೂರು ಅವರಿಗೆ ಓದಿದ್ ನೆನ್ಪಿರುದಿಲ್ಲ, ಅವರೆಲ್ಲ ಕೊಡ್ತಿದ್ರು ಸರ್. ಅದು ವೈದ್ಯನಾಥ್ ಕೊಡ್ತಿದ್ರು. ಈಗ ನಮ್ದು DX ಅಂದೇ ಬಂದಿದೆ ಈ ರೀತಿಯಲ್ಲಿ. ಬಟ್ ಅದು ಇದು ಬ್ರೈನ್ ಮೇಲೆ ಕೆಲಸ ಮಾಡೋದು 100% ಸರ್. ಒಬ್ಬ ಹುಡುಗ ತುಂಬಾ ಡಲ್ ಇದ್ದ, ಅವ್ರ ಮಗನಿಗೆ ತುಂಬಾ ಕೊಟ್ರು, ಅವರು ಸ್ವಲ್ಪ ಅವನು ಇಂಪ್ರೂವ್ ಆದ. ಇದು ಯಾವಾಗ ತುಂಬಾ ಲಾಂಗ್ ಬ್ಯಾಕ್ ಸರ್ ಅದು. ಗ್ರೇಟ್ ಮೇಡಮ್. ನಿಮ್ಗೆ ನೋಡಿ, ಬೈದ್ಯನಾಥ್ ಅವರು ತಯಾರು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ನಿಮ್ಗೆ ತಯಾರು ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ಇದೆ ಸರ್, ಇದೆ. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಇದರ ಸ್ಟಡಿ ಮಾಡಿದ್ರೆ ನಿಮ್ಮ ಮನೆಯ ಹತ್ರ ಇದನ್ನೆಲ್ಲ ಬೆಳೆಸಿದ್ರೆ ನಿಮ್ಗೆ ಆರೋಗ್ಯ ಸಿಗ್ತದೆ ಅಂತ. ಬಹುಶಃ ಇದರ ಗಾಳಿಯಿಂದನೂ ಸ್ವಲ್ಪ ಆರೋಗ್ಯ ಸಿಗ್ಬೋದೇನೋ.
ಸೊ ಹಾ ಆ ರೀತಿಯಲ್ಲಿ ಇದೆ. ನಿಮ್ಮ ಮನೆ ಹತ್ರ ಹೌದು ಇದೆ, ಸರ್. ಬೆಳೆಸಿದ್ರೆ ನಿಮ್ಗೆ ಇಲ್ಲ ಒಳ್ಳೆ ಸರ್, ಆರೋಗ್ಯ. ಮೊದಲೆಲ್ಲ ಎಲ್ಲ ಆಗ್ತದೆ ಸರ್. ಅದು ಎಲ್ಲಿ ಬೀಜ ಎಲ್ಲ ಸಿಡಿದ್ಬಿಟ್ಟು ಎಲ್ಲಾ ಕಡೆ ಆಗ್ತದೆ ಅದು. ಹ್ಮ್ ನಮ್ಮನೇಲೂ ಮುಂಚೆ ಇತ್ತು, ಹ್ಮ್ ಈಗ ಇಲ್ಲ. ಬ್ಲೂ ಇತ್ತು. ಹ್ಮ್ ಓಕೆ. ಹಾಗಾಗಿ ಆದ್ರೆ ಆ, ಇದು ಮೆಮರಿ ಬೂಸ್ಟ್ ಮಾಡ್ತದೆ ಅಂತ ಅಷ್ಟೇ ಗೊತ್ತಿತ್ತು ಸರ್. ಮತ್ತೆ ಬೇರೆ ವಿಷಯನೂ ಇದೆ ಇದ್ರಲ್ಲಿ. ಹಾಗಾಗಿ ಈಗ ನಮ್ದು DX ಅನ್ನೋದೇ ಯೂಸ್ ಮಾಡೋಣ. ನೀವು ಈ ಎಲ್ಲಾ ಕಡೆ ಈ- ಏನ್ ಮಾಡು ಗೊತ್ತುಂಟ ಮೇಡಮ್, ಈಗ ಇದರದ ನೀವು ಹೇಗೋ ಕೌಂಟರ್ ಮಾಡ್ತಿರಲ್ಲ, ಇದನ್ನೆಲ್ಲ ಹಾಕ್ಬೇಕು ನಾವು. ಹೌದು ಶಂಖಪುಷ್ಪ ಸರ್. ಸಿಗ್ತದೆ. ಈಗ ನಾನು ಕೆಲವೆಲ್ಲ ಪ್ರಾಡಕ್ಟ್, ಈಗ ಜನರಲ್ ಪ್ರಾಡಕ್ಟ್ ಬಂದ್ ಮಾಡ್ತು ನೋಡಿ. ಈ ಪ್ರಾಡಕ್ಟ್ಗಳನ್ನ ಫ್ಲೋರಾ ಕೆಲವರಿಗೆ ಫ್ಲೋರಾ ಬಗ್ಗೆ ಗೊತ್ತುಂಟು, ಫ್ಲೋರಾ ಟೀ ಅದ್ರ ಬಗ್ಗೆನೂ ಹ್ಮ್ ಗೊತ್ತಿದೆ. ಅದರ ಕಷಾಯ ಮಾಡಿ ಕುಡಿಯುವುದನ್ನು ಅದು ಗೊತ್ತಿದೆ, ಅದು ಹುಡುಕ್ತಾ ಇರ್ತಾರೋ. ಸೊ ಅವಾಗ ಅವ್ರಿಗೆ ಓ ಕರೆಕ್ಟ್ ಇಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಅವರು ಬರ್ತಾರೆ. ಸೊ ಕರೆಕ್ಟ್ ಸರ್, ಹಾಗಾಗಿ ಕರೆಕ್ಟ್. ದಿಸ್ ಆರ್ ದ ಥಿಂಗ್ಸ್. ಕೆಲವು ಈಗ ನೋಡಿ, ಆ, ಹೊರಗಡೆ ಸಿಗುವ ಪ್ರಾಡಕ್ಟು ಎಲ್ಲಿ ಸಿಗ್ತದೆ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಮತ್ತೆ ನಿಮಗೆ ಕ್ವಾಲಿಟಿ ಅದೆಲ್ಲ ನೋಡ್ತಾರೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ಗಳನ್ನ ನೀವು ಹೇಳ್ಬೋದು, ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್. ಶರಾವತಿ ಅವರೇ ಮಾತಾಡಿ. ಅನ್ಮ್ಯೂಟ್ ಮಾಡಿದ್ದೀನಿ, ಯಾಕೆ ಅನ್ಮ್ಯೂಟ್ ಆಗ್ತಾ ಇಲ್ಲ? ಓಕೆ, ಮಾತಾಡಿ ಮೇಡಮ್ ಶರಾವತಿ. ಸ್ವಲ್ಪ ಗುಡ್ ನೆಟ್ವರ್ಕ್. ಮಾರ್ನಿಂಗ್ ಸರ್, ಗುಡ್ ಎಲ್ಲರಿಗೂ ಮಾರ್ನಿಂಗ್. ಒಳ್ಳೇದಾಗ್ಲಿ. ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ಹಾ 2099ರಲ್ಲಿ ವೈದ್ಯನಾಥ ಶಂಖಪುಷ್ಪಿಳಿ ಬಹಳ ಚುರುಕಿದ್ರು, ಒಂದ್ ಗಳಿಗೆ ಸುಮ್ಮನೆ ಕೂರುದಿಲ್ಲಾಗಿತ್ತು. ಕಡೆಗೆ ಅವಾಗ ತರಂಗದಲ್ಲಿ ಬಂದಿತ್ತು, ನಿಮ್ಮ ಅವ್ರ ಮಂಗಳೂರಿನವರೆಲ್ಲ ಸಂಧ್ಯಾ ಪೈ ಅವ್ರು ಬರ್ದಿದ್ರು ಶಂಖಪುಷ್ಪಿ ಬಗ್ಗೆ. ಅದ್ರ ಹೋದ್ಮೇಲೆ ಹೇಳಿ ಅದನ್ನ ಔಷಧಿ ತಂದಿ ಕೊಡಿ, ಒಂದ್ 2 ಬಾಟ್ಲಿ ಕೂಡ್ಸಿದ್ರು. ಅಟ್ಟ ಮೇಲೆ ಆ ಮಗು ಏನಾಯ್ತು ಹೇಳಿ ಇದಾಯ್ತು. ನನಗೆ 2007ರಲ್ಲಿ BP ಬಂದಾಗ ನಾನು ನಮ್ಮ ಹಿತ್ಲಲ್ಲಿದ್ದ ಶಂಖಪುಷ್ಪಿ, ಬೇವಿನ ಎಲೆ, ಆಮೇಲೆ ನಿತ್ಯ ಪುಷ್ಪದ ಎಲೆ ಅವನ್ನೆಲ್ಲ ತಿನ್ಕೊಂಡು 12:30ವರೆಗೆ ನಮ್ಮಲ್ಲಿ ಅವ್ರು ರಾತ್ರಿ ಕುಡುದಿಲ್ಲಾಗಿತ್ತು, ಚಾ ಕುಡ್ಕೊಂಡು ಇರ್ತಿದ್ರು. ನಾನು ಅದ್ರ ಕುಡ್ಕೊಂಡು ಎಲೆ ತಿನ್ಕೊಂಡೆ ಅರ್ಧ ನೀರ್ ಕುಡ್ದು 1 ಲೋಟ. 12:30ವರೆಗೆ ಅಷ್ಟೊತ್ತಿಗೆ ಅಡುಗೆ ಆಗ್ತಿತ್ತು. ಅಷ್ಟ್ರ ಮೇಲೆ ಊಟ ಮಾಡುದು. ಅದು BP ಏನಾಗೋಯ್ತು ನನಗೆ ಪೂರ್ಣ ಕಡಿಮೆ ಆಗಿತ್ತು ಸರ್. ಶಂಖಪುಷ್ಪಿ ಅಷ್ಟು ಉದುಂಟು. ಎಲೆ ನೋಡಿ ಒರಿಜಿನಲ್ ಟೆಸ್ಟಿಮೋನಿಯಲ್ಸ್. ಓಕೆ ಹೇಳಿ ಮೇಡಮ್. ಅದು ಅವಳು ಆರಾಮಾದ್ಲು ಹುಡುಗಿನು. ನನಗೂ BP ಎಲ್ಲ ಪೂರ್ಣ ಕಡಿಮೆ ಆಯ್ತು ಸರ್. ವೆರಿ ಮತ್ತೆ ಗುಡ್. ನಾನೆಲ್ಲ ತಿನ್ಲಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋದು ಅದು ಇದು. ಡಾಕ್ಟರ್ ಓಕೆ. ಹತ್ರ ಹೋಗಿ ಕೇಳಿ, ಡಾಕ್ಟ್ರೆ ಸಂತೋಷ ಆದ್ರೂ BP ಬರುತ್ತಾ ಹೇಳಿ. ಅವರು ಇಲ್ಲ ಹಾಗೇನಿಲ್ಲ ಅಂದ್ರು, ಆದ್ರೂ ಬರುದು ಹೆಚ್ಚಾಗಿ ಅಗ್ದಿ. ಮೇಡಮ್ ಅವ್ರು ನೋಡಿ, ಪ್ರತಿ ತಿಂಗಳು 50,000 ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಅವರು ರೆಡಿ ಆಗಿದ್ದಾರೆ ಈಗ ಟ್ರೈನಿಂಗಿಗೆ. ನಿಮ್ಗೆ ಆಲ್ರೆಡಿ ಕಂಪನಿ ನಿಮ್ಗೆ ಟ್ರೈನಿಂಗ್ ಅನ್ನ ಅನೌನ್ಸ್ಮೆಂಟ್ ಮಾಡಿದೆ ಕಾಣ್ತದೆ. ಟ್ರೈನಿಂಗ್ ಎಲ್ಲ 50,000 30,000 ಮಾಡಿದವರಿಗೆ ಬೆಂಗಳೂರಿನಲ್ಲಿ ಫ್ರೀ ಟ್ರೈನಿಂಗ್ ಇದೆ ನೆಕ್ಸ್ಟ್ ಮಂತ್. ಸೊ ಹಾಗಾಗಿ ರೆಡಿ ಆಗಿಬಿಡಿ. ನಮ್ಮ ಆಫೀಸನ್ನು ನೋಡ್ಬೋದು, ದೊಡ್ಡ ಆಫೀಸ್ ಓಪನ್ ಮಾಡಿದೆ ಬೆಂಗಳೂರಿನಲ್ಲಿ. ನಿಮಗೆ ಟ್ರೈನಿಂಗ್ ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ಫ್ರೀ ಆಗಿದೆ, ನೀವು ಫ್ರೀ ಆಗಿ ಹೋಗ್ಬೋದು. ಎಂಟ್ರಿ ಕೇಳ್ಕೊಳ್ಳಿ ಕಂಪ್ನಿಯವ್ರ ಹತ್ರ. ಆಮೇಲೆ ನಿಮಗೆ ಅಲ್ಲಿ ಎಂಟ್ರಿ ಕೂಡ ನಿಮಗೆ ಅದಕ್ಕೂ ಏನೋ 500 ರೂಪಾಯಿ ಏನೋ ಇಟ್ಟಿದ್ದಾರೆ. ನಿಮಗೆ ಫ್ರೀ ಇದೆ, ಯಾರೆಲ್ಲ ಮಾಡಿದ್ದಾರೆ ಅವರಿಗೆಲ್ಲ ಫ್ರೀ ಇದೆ. ಆಮೇಲೆ ಯಾರೆಲ್ಲ ಈಗ ಈ ತಿಂಗಳಲ್ಲಿ ನಿಮಗೆ ನನಗನ್ಸ ಇನ್ನು ಅನೌನ್ಸ್ಮೆಂಟ್ ಮಾಡ್ಬೋದು, 5,000 PV ಮಾಡಿದವರಿಗೆ ನಿಮಗೂ ಕೂಡ ಎಂಟ್ರಿ ಫೀಸಲ್ಲಿ ಫ್ರೀ ಇರ್ತದೆ. ನೀವು ಬರಬೇಕಾಗ್ತದೆ, ಎಂಟ್ರಿ ಫೀಸ್ ನಿಮಗೆ ಫ್ರೀ ಇರ್ತದೆ. ನೋಡಿ, 5,000 PV ಯಾರೆಲ್ಲ ಮಾಡಿದರೆ ಅವರಿಗೂ ಸಹ ಟ್ರೈನಿಂಗ್ ಬೆಂಗಳೂರಿನಲ್ಲಿ ಸ್ಪೆಷಲ್ ಟ್ರೈನಿಂಗ್. ಟ್ರಿಬಲ್ ಡೈಮಂಡ್ ಸಿರಾಜುದ್ದೀನ್ ಬರ್ತಾ ಇದ್ದಾರೆ ಕೇರಳದಿಂದ. ಸೊ ಅದರಿಂದ ಇಟ್ ಈಸ್ ಆನ್ 18th ಕಾಣ್ತದೆ, 18ನೇ ತಾರೀಕು. ನನಗಿನ್ನೂ ಯಾರು ಮೇಡಮ್ ಅನೌನ್ಸ್ಮೆಂಟ್ ಆಗಿದೆ, ನೋಡಿದ್ದೀರಾ? ಶೈಲಾ ಮೇಡಮ್ ಅನೌನ್ಸ್ಮೆಂಟ್ ನೋಡಿದ್ರಾ? ಯಾರಾದರೂ ನೋಡಿದ್ರ ಗೊತ್ತಿಲ್ಲ, ಬಟ್ ನನಗೆ ತಿಳಿದ ಮಟ್ಟಿಗೆ ಇಸ್ ಈಸ್ ಆನ್ 18th ಆಫ್ ಜನವರಿ. 18ಗೆ ಬೆಂಗಳೂರಿನಲ್ಲಿ ಆಫೀಸಲ್ಲಿ ಇದೆ. ಇವಾಗಲೇ ಬುಕ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಅದು ಲಿಮಿಟೆಡ್ ಸೀಟ್. ಜಾಸ್ತಿ ಅಂದ್ರೆ ಒಂದು 100 ಸೀಟ್ ಹಾಕ್ಬೋದು, ಅದರ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಅದರಿಂದ ಸರ್, ನಮ್ಗೆ ಏನು ಮೆಸೇಜ್ ಇಲ್ಲ. ನಮ್ದು ಸ್ಟಾಕಿಸ್ಟ್ ಒಂದೇ ಗೊತ್ತು ಸರ್ ನನ್ಗೆ, 26. ಅದು ಈಗ ನಾಡಿದ್ದು ಅದು ನಿಮ್ಗೆ ಅಗ್ರಿಮೆಂಟ್ ಚೇಂಜ್ ಇದೆ, ಅದಕ್ಕೆ ಅಟೆಂಡ್ ಮಾಡಬೇಕಾಗ್ತದೆ. ಅದಕ್ಕೆ ಸರ್, ಇದು ಇದು 18ರದ್ದು ನೆಕ್ಸ್ಟ್ ಬರ್ಲಿಲ್ಲ ಸರ್ ಮೆಸೇಜ್. 18 ನೆಕ್ಸ್ಟ್ ಮಂತ್ 18ಕ್ಕೆ ಇರ್ತದೆ. ಸೊ ಇವಾಗಲೇ ನೀವು ಯಾರೆಲ್ಲ 10,000 ಅಂದ್ರೆ PV ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ 3 ತಿಂಗಳು, ಆಮೇಲೆ 50,000 ಪರ್ಚೇಸ್ ಮಾಡಿದವರಿಗೆ ಅವರಿಗೂ ಸಹ ಟ್ರೈನಿಂಗ್. ಸೊ ಅವರಿಗೆಲ್ಲ ಫ್ರೀ ಟ್ರೈನಿಂಗ್ ಇದೆ. ಸೊ ಉಳಿದವರು ನೀವು 5,000 PV ಮಾಡಿದರೆ ನೀವು ಬೆಂಗಳೂರು ಬರಬೇಕಾಗ್ತದೆ, ನಿಮಗೂ ಕೂಡ ಟ್ರೈನಿಂಗ್ ಫ್ರೀ ಇದೆ. ಸೊ ಅಲ್ಲಿ ಎಂಟ್ರಿ ಫೀಸ್ ಇಲ್ಲ, ಫ್ರೀ. ಸೊ 5,000 PV ಅನ್ನ ಈ ತಿಂಗಳಲ್ಲಿ ಮಾಡಿಬಿಡಿ, ನಿಮಗೆಲ್ಲ ಫ್ರೀ ಸಿಗ್ತದೆ. ಬೆಂಗಳೂರು ಆಫೀಸ್ ನೋಡಿದಾಗೂ ಆಯಿತು. ಆಮೇಲೆ ಇನ್ನೂ ಒಂದು ಅಲ್ಲಿ ಅವಕಾಶ ಇದೆ ನಿಮಗೆ, ಕಂಪನಿ ಅಂತ ಕೇಳ್ಕೊಳ್ಳಿ. ಮಧ್ಯಾಹ್ನ ಮೇಲೆ ನಿಮಗೆ 1 ಗಂಟೆ ನಿಮ್ಮ ರಿಲೇಟಿವ್ಸು ನೇಬರ್ಸ್ ಇದ್ದರೆ ಅವ್ರನ್ನು ಅಲ್ಲಿ ಕರಿಬೋದು.
ಅವರಿಗೂ ಸ್ಪೆಷಲ್ ಮೀಟಿಂಗ್ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ದಟ್ ಈಸ್ ಆಲ್ಸೋ ದ್ಯಾರ್. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗಾಗಿ ಸೊ ಏನಾದರೂ ನಿಮಗೆ ಇದ್ರ ಬಗ್ಗೆ ಕೇಳಲಿಕ್ಕಿದ್ರೆ ಕೇಳ್ಬೋದು. ಮಂತ್ ಎಂಡ್ ಈಗ ನಾವು ಆಲ್ರೆಡಿ 24, ನಾನು 6 ದಿವಸ 7 ದಿವಸದಲ್ಲಿ ನಾವಿದ್ದೀವಿ. ಸೊ ಯಾಕೆಂದರೆ ಈಗ ನಿಮಗೆ ನೆಕ್ಸ್ಟ್ ನಿಮಗೆ ಏನು ಆಫರ್ ಬರ್ತದೆ, 4 ತಿಂಗಳಿಗೆ ನಿಮಗೆ ಫಾರಿನ್ ಟೂರಿಗೆ ಹೋಗುವ ಆಫರ್ ಇದೆ ನೋಡಿ. ಬೇಕಾದ್ರೆ 4 ತಿಂಗಳಿಗೆ ಹೊಸ ಆಫರ್ ಬರ್ತಾ ಇದೆ ಕಂಪ್ನಿಯಿಂದ ಜನವರಿಯಿಂದ. ಸೊ ಅದು ಯಾಕೆ ಅಂತ ಹೇಳಿದ್ರೆ ನೀವು TSIP ಹೋಗ್ಲಿಕ್ಕೆ ಅದೊಂದು ಅನುಕೂಲ ಆಗ್ತದೆ. ಸೊ ಆ ಥರ ಟಾರ್ಗೆಟ್ ಅನ್ನ ಇಡ್ತಾರೆ. ನೀವು ಆ ಟಾರ್ಗೆಟ್ ಅನ್ನ ಮಾತ್ರ ನೀವು ಫಿನಿಶ್ ಮಾಡಬೇಕಾಗ್ತದೆ. ಅದೇ ಸತ್ಯ. ಹೇಳಿ, ಯಾರು ಮಾತಾಡ್ತಾ ಇದ್ದಾರೆ? ಸೊ ಹಾಗಾಗಿ ಆ ಮುಂದಿನ ತಿಂಗಳ ಆಫರ್ ಎಲ್ಲ ಬರ್ತಾ ಇದೆ, ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಬೆನಿಫಿಟ್ ಅನ್ನ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಕೇಳಲಿಕ್ಕಿದ್ರೆ ಕೇಳ್ಬೋದು, ಅದರ್ವೈಸ್ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಎಂಡ್ ಮಾಡ್ಲಿಕ್ಕೆ ಇದೀವಿ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಸರ್, ಅದು ಬೆಂಗಳೂರು ಮೀಟಿಂಗ್ ಇದೆಯಂದ್ರಲ್ಲ, ಎಂಟ್ರಿ ಫೀಸ್ ಎಷ್ಟು ಸರ್ ಅದು? ಎಂಟ್ರಿ ಫೀಸ್ ನಿಮ್ಗೆ ನೋಡಿ 5,000 PV ಮಾಡಿದವರಿಗೆ ಎಂಟ್ರಿ ಫೀಸ್ ಇಲ್ಲ. ಅಲ್ಲ, ನ್ಯೂ ಮೆಂಬರ್ ಕರ್ಕೊ ಬರ್ಬೇಕಲ್ಲ ಸರ್, ಅದಕ್ಕೆ ಕೇಳಿದ್ದು. ನೀವು 5,000 PV ಮಾಡ್ಬೇಕು. ಅಲ್ಲ, ನಾವು ಮಾಡ್ತೀವಿ ಸರ್. ಅವರು ನಮ್ಮ ಅವರು friends ನೀವು ನೆಲ್ಲ ಇಲ್ಲ ಅದು ಕಂಪಲ್ಸರಿ ಅವರಿಗೆ ಮಾತ್ರ, ಅದು ಟ್ರೈನಿಂಗ್ ಇರೋದ್ರಿಂದ ಅವರಿಗೆ ಪುನಃ ಅವರು ಹೊಸ ನಿಮ್ಗೆ ಅವರಿಗೆ ಬರ್ಬೋದು. ಅವ್ರಿಗೇನು ಎಂಟ್ರಿ ಫೀಸ್ ಇಲ್ಲ, ನೀವು ಅವರಿಗೆ ಕೇಳ್ಕೊಳ್ಳಿ. ಅದೊಂದು 1 ಗಂಟೆ ಪ್ರೋಗ್ರಾಮ್ ಇದೆ ಅವರಿಗೆ. ಹಾ 1 ಗಂಟೆ ಪ್ರೋಗ್ರಾಮಿಗೆ ನಿಮ್ಗೇನು ಎಂಟ್ರಿ ಫೀಸ್ ಇಲ್ಲ. ಅದು ಸಂಜೆ 5 ಗಂಟೆ ಇರ್ಬೋದು. ಯಾಕಂದ್ರೆ ಟ್ರೈನಿಂಗ್ ನಿಮ್ಗೆ ಬೆಳಿಗ್ಗೆ 10 ಗಂಟೆಯಿಂದ ಇರ್ತದೆ 5 ಗಂಟೆವರೆಗೆ. 5ರಿಂದ 6 ಗಂಟೆವರೆಗೆ ನಿಮ್ಗೆ ದಟ್ ಈಸ್ ದ ಫ್ರೀ ಟ್ರೈನಿಂಗ್ ಇರ್ತದೆ. ಹಾ ಅದು ನಮ್ಮ ಸ್ಟಾಕ್ ಪಾಯಿಂಟ್ ಅಲ್ಲಿ ಇರ್ತದೆ. ಹಾಗಾಗಿ ಹಾ ಓಕೆ ಆಯ್ತಾ? ಸರ್. ಓಕೆ 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 Thank ಸರಿ. ಏನಾದ್ರೂ ನಿಮ್ಗೆ ಡೌಟ್ ಇಲ್ಲ ಅಲ್ಲ? ಎನಿ ಡೌಟ್ಸ್ ನೀವು ಕೇಳ್ಬೋದು. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡೋಣ. ಓಕೆ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಸರ್ ಶಂಖಪುಷ್ಪ ಬಗ್ಗೆ. ನಾವು ಸಹ ಯೂಸ್ ಮಾಡ್ತಿದ್ದೆ, ನಮ್ಮ ಮನೆಯಲ್ಲೂ ಸಹ ಗಿಡ ಇದೆ ಸರ್ ಶಂಖಪುಷ್ಪ. ಓಕೆ 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 ನೋಡಿ, ನಿಮ್ಮ ಮನೇಲಿ ಇದೆಯಪ್ಪ. ನೀವು ಹಲೋ, ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್. ಸರ್, ಅದು 5,000 PV ಮಾಡಿರೋರ್ಗೆ ಅದು ಕಂಪನಿಯಿಂದ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಇದೆ ಸರ್? ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಮೇಡಮ್. 10 ಗಂಟೆಯಿಂದ ಅಂದ್ರೆ ನಾವು ಹೋಗಿ ಟ್ರೈನಿಂಗ್ ಬರ್ಬೋದಲ್ರಿ? ಅದಕ್ಕೆ ಹೌದೌದು. ಈಗ ನೀವು ಬೆಳಿಗ್ಗೆ ನೀವು ಸಂಜೆ 17ನೇ ತಾರೀಕು ನೀವು ಟ್ರೈನ್ ಬುಕ್ ಮಾಡಿಬಿಡಿ. ಇವಾಗ್ಲೇನೆ ಬುಕ್ ಹಾ. ಮಾಡಿ ನೀವು 18ನೇ ತಾರೀಕು ವಾಪಸ್ಸು ಬರ್ಬೋದು. ಟ್ರೈನ್ ಬುಕ್ ಮಾಡ್ಕೋಬಹುದು. ಹಾ ಹಾ ಸೊ ಸರ್, ಇನ್ನೊಂದು ಜೂಮ್ ಮೀಟಿಂಗ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಕ್ಕೆ ಮತ್ತೆ ಮೆಸೇಜ್ ಮಾಡೋಕೆ ಬರ್ತಾ ಇಲ್ಲ ಸರ್. ನನ್ಗೆ ತುಂಬಾ ದಿನ ಆಯ್ತು, ಓಪನ್ ಆಗ್ತಾ ಇರ್ಲಿಲ್ಲ. ಇವತ್ತು ಓಪನ್ ಆಗಿದೆ ನನ್ಗೆ ಸ್ಪೀಕರ್ ಓಪನ್ ಮಾಡಿ ಮಾತಾಡೋಕೋಸ್ಕರ. ಅದಕ್ಕೆ ಅದಕ್ಕೆ ಸೆಟ್ಟಿಂಗ್ ಅಲ್ಲಿ ಏನಾರ ಪ್ರಾಬ್ಲಮ್ ಆಗಿದೆ ಏನ್ರಿ ಅಂತ ಕೇಳ್ತಾ ಇದೀನಿ ಸರ್. ನಿಮ್ಮ ಸೆಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು. ನಿಮ್ಗೆ ಇಲ್ಲಿ ನೀವು ಒಂದ್ಸಲ ಅಥವಾ ಕ್ಲೋಸ್ ಮಾಡಿ ರೀ ಎಂಟ್ರಿ ಆಗ್ಬೇಕಾಗ್ತದೆ. ಕೆಲವು ಟೈಮ್ ಬ್ಲಾಕೇಜ್ ಇರ್ಬೋದು. ಅಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ ಮೇಡಮ್, ನೋಡಿ. ನಿಮ್ಮ ಇದರಲ್ಲಿ ಮೋರ್ ಅಲ್ಲಿ ಹೋದಾಗ ಹೋಸ್ಟ್ ಟೂಲ್ಸ್ ಅಂತ ಇರ್ತದೆ. ನೀವು ಟೂಲಿಗೆ ಹೋಗ್ಬೇಕು. ಟೂಲ್ಸ್ ಅಲ್ಲಿ ಹೋಗಿ ಅಲ್ಲಿ ಆಪ್ಷನ್ ಇದೆ. ಆಪ್ಷನ್ ಅಲ್ಲಿ ನೋಡಿ ಸೆಟ್ಟಿಂಗ್ ಇದೆ. ಲಾಕ್ ಮೀಟಿಂಗ್, ವೇಟಿಂಗ್ ರೂಮ್ ಮೀಟಿಂಗ್, ಹೈಡ್ ಆಲ್ ಪ್ರೊಫೈಲ್ ಪಿಕ್ಚರ್ಸ್, ಶೇರ್ ಸ್ಕ್ರೀನ್, ಚಾಟ್. ನೋಡಿ ಇಲ್ಲಿದೆ ಚಾಟ್. ನಿಮ್ದು ಕ್ಲೋಸ್ ಆಗಿರ್ಬೇಕು. ಚಾಟ್ ವಿತ್ ಅಂತಿದೆ. ಚಾಟ್ ವಿತ್ ಅಂಡ್ ಸ್ಟಾರ್ಟ್ ವಿಡಿಯೋ. ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೋಬಹುದು, ಹ್ಯಾಂಡ್ ರೈಸ್ ಮಾಡ್ಕೋಬಹುದು, ಎಲ್ಲ ಇದರಲ್ಲಿ ಇದೆ. ನೀವು ಅದು ಕೆಲವು ಟೈಮ್ ಅದು ಮ್ಯೂಟ್ ಆಗಿರ್ತದೆ, ಆವಾಗ ನಿಮ್ಗೆ ಅದು ಓಪನ್ ಆಗೋದಿಲ್ಲ. ಸೊ ಮೋರ್ ಅಂತ ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ಓಕೆ ಸರ್. ಓಕೆ, ಸರಿ. ಸೊ ಜಾಸ್ತಿ ಜನರಿಗೆ ಯಾಕೆ ಪ್ರಮೋಟ್ ಮಾಡ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಪ್ರಮೋಟ್ ಆದಷ್ಟು ಜನರಿಗೆ ಜಾಸ್ತಿ ಮಾಡಿ, ಬೆನಿಫಿಟ್ ಜಾಸ್ತಿ ಸಿಗ್ತದೆ. ನಿಮಗೂ ಸಹ ಟ್ರೈನಿಂಗ್ ಸಿಕ್ಕಿದಾಗ ಆಗ್ತದೆ, ಅವರಿಗೂ ಸಹ ಟ್ರೈನಿಂಗ್ ಸಿಕ್ಕಿದಾಗ ಆಗ್ತದೆ. ನೀವು ಜನ ಪ್ರಮೋಟ್ ಮಾಡ್ತಾ ಇಲ್ಲ, ಅಷ್ಟೇ ಜನಕ್ಕೆ ಬಂದು ನಿಂತು ಬಿಟ್ಟಿದ್ದೀರಿ. ಸೊ ಆದಷ್ಟು ಜನರಿಗೆ ಪ್ರಮೋಟ್ ಜಾಸ್ತಿ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು.